शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ಸುಂದರವಾದ, ಅದ್ಭುತವಾದ, ಅತೀ ಸನಾತನವಾದ, ಪುರಾತನವಾದ ನಮ್ಮ ಒಳಗೆ ಇರುವಂತಹ ಪವಿತ್ರವಾದ ಈ ಮಂದಿರಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಮಾತ್ರೇ ನಮಃ. ಅತಿ ಪವಿತ್ರವಾದ, ಅದ್ಭುತವಾದ, ಸುಂದರವಾದ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ವಶಿನ್ಯಾದಿ ವಾಗ್ದೇವತೆಗಳು ಇದರ ರಚನೆಯನ್ನು ಮಾಡಿ ಪಠನೆಯನ್ನು ಆ ಜಗನ್ಮಾತೆಯ ಮುಂದೆ ಮಾಡಿದಾಗ ಆ ದರ್ಬಾರಿನಲ್ಲಿ ಇದ್ದಂತಹ ಎಲ್ಲರೂ ಕೂಡ ಸಮಾಧಿ ಸ್ಥಿತಿಗೆ ಜಾರಿ ಹೋಗಿದ್ದಾರೆ. ಹಾಗೆಯೇ ಜಗನ್ಮಾತೆ ಕೂಡ ಪರಮಾನಂದದಲ್ಲಿ ಮುಳುಗಿ ಹೋಗಿದ್ದಾಳೆ. ಹಾಗೆಯೇ ವಶಿನ್ಯಾದಿ ವಾಗ್ದೇವತೆಗಳು ಮಾತ್ರ ಅಲ್ಲ, ನಾವು ಕೂಡ ಅತ್ಯಂತ ಪ್ರೀತಿಯಿಂದ ಆ ಜಗನ್ಮಾತೆಯ ಮೇಲೆ ಪ್ರೀತಿಯಿಂದ ಈ ಸಹಸ್ರನಾಮದ ಪಠಣವನ್ನು ಮಾಡಿದಾಗ ನಾವು ಕೂಡ ಆ ಸಮಾಧಿ ಸ್ಥಿತಿಗೆ ಹೋಗುವಂತೆ ಆಗಬೇಕು. ಯಾಕಾಗ್ತಾ ಇಲ್ಲ ಅಂತ ಹೇಳಿದರೆ, ನಾವು ಪಠಣವನ್ನು ಮಾಡ್ತಾ ಇರೋದು ನಮ್ಮ ಕೋರಿಕೆಗಳನ್ನು ತೀರಿಸೋಕ್ಕೋಸ್ಕರ. ಆ ಕೋರಿಕೆ ಆಗಬೇಕು, ಇದು ಆಗಬೇಕು, ಹೀಗೆ ಆಗಬಾರ್ದು, ಹಾಗೇ ಆಗಬೇಕು ಅಂತ ನಮ್ಮ ಕೋರಿಕೆಗಳು ಹನುಮಂತನ ಬಾಲದಾಗಿ ಇದೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇರುವ ಕಾರಣ ನಮಗೆ ಅದು ಅತಿ ಫಲಕಾರಿ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಲೌಕಿಕ ದೃಷ್ಟಿಯಿಂದ ನೋಡಿದರೆ ಫಲ ಸಿಗ್ಬೋದು, ಆದರೆ ಅಧ್ಯಾತ್ಮ ದೃಷ್ಟಿಯಿಂದ ಅದಕ್ಕೆ ಫಲ ಸಿಗಬೇಕು ಅಂತ ಆದರೆ ಯಾವ ಸ್ವಾರ್ಥತೆಯೂ ಇಲ್ಲದೆ ಬರೇ ಪ್ರೇಮ, ಆ ಜಗನ್ಮಾತೆಯ ಮೇಲೆ ಪ್ರೇಮದಿಂದ ಪಠಣವನ್ನು ಮಾಡಬೇಕು. ಹೇಗೆ ನಾವು ನಮ್ಮ ಜನ್ಮ ಕೊಟ್ಟ ತಾಯಿಯನ್ನು ಪ್ರೀತಿಸ್ತೇವೆಯೋ, ಅವಳು ಎಷ್ಟೇ ಬೈದರೂ ಕೂಡ ಮತ್ತೆ ಅಮ್ಮನೇ ಎಷ್ಟು ಪ್ರೀತಿ ಮಾಡ್ತೇವೆ ನಾವು. ಅವಳ ಗುಣಗಳನ್ನು ಹೇಳಿಕೊಳ್ಳೋದಕ್ಕೆ ಎಷ್ಟು ಗರ್ವ ಪಡ್ತೇವೆ, ಹೆಮ್ಮೆ ಪಡ್ತೇವೆ. ಈ ತಾಯಿ ಎಷ್ಟೋ ಜನ್ಮಗಳ ತಾಯಿ, ಆಗಿ ಹೋದ ಜನ್ಮಗಳಲ್ಲಿಯೂ ತಾಯಿಯೇ, ಮುಂದೆ ಬರುವಂತಹ ನಮ್ಮ ಎಷ್ಟು ಜನ್ಮಗಳು ನಾವು ತಾಳಬೇಕೋ ಗೊತ್ತಿಲ್ಲ, ಅಷ್ಟು ಜನ್ಮಗಳಲ್ಲಿಯೂ ಅವಳು ನಮಗೆ ತಾಯಿಯಾಗೇ ಇರ್ತಾಳೆ. ಹಾಗಾದರೆ ಅವಳ ಬಗ್ಗೆ ನಾವು ಎಷ್ಟು ಗರ್ವದಿಂದ ಹೇಳಿಕೊಳ್ಬೇಕು. 183 ಶ್ಲೋಕಗಳಿರುವಂತಹ ಈ ಸಹಸ್ರನಾಮ ಸ್ತೋತ್ರವನ್ನು 40 ಸ್ತೋತ್ರದಲ್ಲಿ 40 ಶ್ಲೋಕವನ್ನು ನಾವು ನೋಡಿದೆವು. ಈಗ 5ನೆಯ ಅಧ್ಯಾಯ ಶುರುವಾಗತ್ತೆ 41ನೆಯ ಶ್ಲೋಕದಿಂದ. ಭಗವದ್ಗೀತೆಯ ಹಾಗೆಯೇ ಈ ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ 18 ಅಧ್ಯಾಯಗಳಿವೆ. 4 ಅಧ್ಯಾಯವನ್ನು ನಾವು ನೋಡಿದೆವು. ತ್ರಿಪುರ ಸೌಂದರ್ಯ ಯೋಗ ಮೊದಲನೇ ಅಧ್ಯಾಯ, ತ್ರಿಪುರ ಸೌಂದರ್ಯ ಯೋಗ. 2ನೆಯದು ದೇವಿ ಪರಾಕ್ರಮ ಯೋಗ, ಭಂಡಾಸುರನ ಜೊತೆ ಯುದ್ಧವನ್ನು ಮಾಡುವಂತಹ ಭಾಗ, ಅದು ದೇವಿ ಪರಾಕ್ರಮ ಯೋಗ. ಆಮೇಲೆ ಕೂಟತ್ರಯ ನಿರೂಪಣ ಯೋಗ, 3 ಕೂಟಗಳು, ಅದರ ಬಗ್ಗೆ ವಿಚಾರವನ್ನು ಮಾಡಿದೆವು. ಆಮೇಲೆ ಕುಂಡಲಿನಿ ಪ್ರೇಮ ಯೋಗ, ಕುಂಡಲಿನಿ ಶಕ್ತಿಯ ಬಗ್ಗೆ ವಿವರಣೆ ಇತ್ತು. ಈಗ 5ನೆಯ ಅಧ್ಯಾಯ ಶುರುವಾಗತ್ತೆ, ಭಕ್ತ ಅನುಗ್ರಹ ಯೋಗ. ಇದೆಲ್ಲವೂ ಅನುಗ್ರಹವನ್ನು ಹೇಗೆ ಮಾಡ್ತಾಳೆ ಅವಳು ಅಂತ ಹೇಳುವಂಥದ್ದು. ಹಾಗಾಗಿ ಭಕ್ತ ಅನುಗ್ರಹ ಯೋಗ. 41ನೆಯ ಶ್ಲೋಕ, ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಠಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ. ಭವಾನಿ, ಭವ ಅಂತ ಹೇಳಿದರೆ ಶಿವ. ಯಾಕೆ ಭವ ಅಂತ ಹೇಳಿ ಬಂತು ಅಂತ ಹೇಳಿದರೆ, ಈ ನಡೆಯುವಂಥದ್ದು, ಸಂಭವಿಸುವುದು ಅಂತ ಹೇಳೋದಿಲ್ವ ನಾವು, ನಡೆಯುವಂಥದ್ದು ಎಲ್ಲದಕ್ಕೂ ಹೆಸರು ಭವ. ಇನ್ನೊಂದು, ಈ ಪ್ರಪಂಚಕ್ಕೆ, ಈ ಸಂಸಾರಕ್ಕೆ ಹೆಸರು ಭವ. ಅದಕ್ಕೆ ಭವಸಾಗರ ಅಂತ ಹೇಳ್ತೀವಿ. ಸಂಸಾರ ಸಾಗರ ಅಂತ ಹೇಳೋದಿಲ್ವೇ, ಹಾಗೆಯೇ ಭವಸಾಗರ. ಭವ ಅಂತ ಹೇಳಿದರೆ ಈ ಸಂಸಾರ,
ಏನು ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಅದು ಮಾತ್ರ ಸಂಸಾರ ಅಲ್ಲ. ಅದು ಒಂದು ದೃಷ್ಟಿಕೋನದಿಂದ ಅದು ಸಂಸಾರವೇ. ನಾವು ಈ ಒಂದು ದೇಹವನ್ನು ತಗೊಂಡು ಬಂದಿದ್ದೇವೆ. ಈಗ ಈ ದೇಹವನ್ನು ಬಿಟ್ಟು ಮುಂದಕ್ಕೆ ಸಾಗುತ್ತೇವೆ. ಮುಂದೆ ಇನ್ನು ಬೇರೆ 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 ದೇಹಗಳಿಗೆ ಹೋಗ್ತೇವೆ. ನಾವು ಹಿಂದಿನ ಜನ್ಮಗಳಲ್ಲಿಯೂ ಬೇರೆ ಬೇರೆ ದೇಹವನ್ನು ಪಡೆದಿದ್ದೇವೆ ನಾವು. ಹಾಗೆಯೇ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಿ ಆ ದೇಹ ಬಿಟ್ಟು ಮತ್ತೆ ಇನ್ನೊಂದು ದೇಹಕ್ಕೆ ಹೋಗೋದು, ಹೀಗೆ ಹೋಗ್ತಾನೆ ಇರೋದಕ್ಕೆ ಹೆಸರು ಸಂಸಾರ. ಒಂದು ನಮ್ಮ ಗಂಡ ಹೆಂಡತಿ ಮಕ್ಕಳು, ಇದು ನಮ್ಮ ಸಂಸಾರ ಅಂತ ಹೇಳ್ತೀವಿ. ಹಾಗೆಯೇ ಇನ್ನೊಂದು ದೃಷ್ಟಿಯಿಂದ ಈ ದೇಹವನ್ನು ಬಿಟ್ಟು ಮುಂದಿನ ಜನ್ಮದಲ್ಲಿ ಇನ್ನೊಂದು ದೇಹವನ್ನು ತಗೊಳ್ತೇವೆ ನಾವು. ಅದರ ಮತ್ತೆ ಇನ್ನೊಂದು ಮತ್ತಿನ ಜನ್ಮದಲ್ಲಿ ಇನ್ನೊಂದು ದೇಹ. ಅದು ಯಾವ ದೇಹ ಸಿಗತ್ತೋ ಗೊತ್ತಿಲ್ಲ, ನಮ್ಮ ಕರ್ಮ ಫಲದ ಪ್ರಕಾರ ನಮಗೆ ಸಿಗುವಂಥದ್ದು. ಅದೆಲ್ಲವನ್ನು ಸೇರಿಸಿ ಸಂಸಾರ ಅಂತ ಹೇಳೋದು. ಹಾಗೆ ಭವ ಅಂತ ಹೇಳಿದರೆ ಈ ಸಂಸಾರವನ್ನು ನೋಡಿಕೊಳ್ಳುವಂಥವನು, ಅವನ ಹೆಂಡತಿ ಭವಾನಿ, ಅಥವಾ ಈ ಸಂಸಾರವನ್ನು ನೋಡಿಕೊಳ್ಳುವಂಥವಳಿಗೆ ಹೆಸರು ಭವಾನಿ. ಹಾಗೆಯೇ ಇವಳಿಗೆ ಇನ್ನೊಂದು ಹೆಸರು ಇದೆ, ಕಾಳಿ. ರಾಮಕೃಷ್ಣ ಪರಮಹಂಸರ ಆರಾಧ್ಯ ದೈವತ ಆಗಿದ್ಲವಳು. ಭವತಾರಿಣಿ ಅಂತ ಕರೆದ್ರು. ಆ ಕಾಳಿಯನ್ನು ರಾಮಕೃಷ್ಣ ಪರಮಹಂಸರು ಭವತಾರಿಣಿ ಅಂತ ಕರೆದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಇವನ ಇಷ್ಟ ದೈವತ ಕೂಡ ಭವಾನಿ, ತುಳಜಾಪುರ ಭವಾನಿ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೆ ಮುಂದಿನ ಹೆಸರು ಭಾವನಾಗಮ್ಯ. ಭಾವನೆಗಳ ಗಮ್ಯ ಅವಳು. ಅಂದರೆ ಅವಳನ್ನು ಹೇಗೆ ನಾವು ಸೇರ್ಬೋದು? ಗಮ್ಯ ಅಂತ ಹೇಳಿದ್ರೆ ಏನು? ಒಂದು ಗುರಿ, ಸೇರುವಂತಹ ಒಂದು ಸ್ಥಾನ. ಹೇಗೆ ಸೇರಬೇಕು ನಾವು? ಭಾವನೆಗಳ ಮೂಲಕ. ಅಂದರೆ ನಮ್ಮ ಅಂತರಂಗದಲ್ಲಿ ನಾವು ಇವಳ ಪೂಜೆಯನ್ನು ಮಾಡಬೇಕು, ಅಥವಾ ಮಾನಸ ಪೂಜೆ. ಹೊರಗಿನ ಯಾವ ಥರ ಆಚಾರಗಳು ನಾವು ಏನು ಪೂಜೆ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಅಂತರಂಗದಲ್ಲಿ ನಾವು ಅವಳನ್ನು ಆರಾಧನೆ ಮಾಡಬೇಕಾಗಿರೋದು. ಇದು ಭಾವನಾಗಮ್ಯ. ಅಂದರೆ ನಮ್ಮ 3 ಥರದ ತಪಸ್ಸುಗಳನ್ನು ನಾವು ಭಗವದ್ಗೀತೆಯಲ್ಲಿ ನೋಡಿದೆವು. ಶಾರೀರಿಕ ತಪಸ್, ವಾಂಗ್ಮಯ ತಪಸ್, ಮಾನಸಿಕ ತಪಸ್. ಈ 3ರಲ್ಲಿಯೂ ನಾವು ಸಾಧನೆಯನ್ನು ಮಾಡಬೇಕು. ಕಾಯದಿಂದಲೂ ಮಾಡಬೇಕು, ಮಾತಿನಿಂದಲೂ ಮಾಡಬೇಕು, ಮನಸ್ಸಿನಿಂದಲೂ ಮಾಡಬೇಕು. ನಮ್ಮ ಭಾವನೆಗಳನ್ನು ನಾವು ಶುದ್ಧವಾಗಿಟ್ಟುಕೊಳ್ಬೇಕು. ನಮ್ಮ ಭಾವನೆಗಳು ಹೇಗಿದೆಯೋ ಅದೇ ಥರ ನಮ್ಮ ಆಚರಣೆಯೂ ಇರಬೇಕಾಗತ್ತೆ. ಭಾವನೆ ಪರಿಶುದ್ಧವಾಗಿದ್ದರೆ ಆಚರಣೆಯು ಅಥವಾ ವರ್ತನೆಯು, ನಮ್ಮ ಪ್ರವರ್ತನೆ, ಎಲ್ಲರ ಜೊತೆ ಹೇಗೆ ನಾವು ವರ್ತಿಸ್ತೇವೆಯೋ ಅದು ಕೂಡ ಶುದ್ಧವಾಗಿರುತ್ತೆ. ಈ ಭಾವನೆಗಳ ಗಮ್ಯವೇ ಈ ಭವಾನಿ, ಭಾವನಾಗಮ್ಯ. ಭವಾರಣ್ಯ ಕುಠಾರಿಕ. ಈ ಭವ ಅಂತ ಹೇಳೋದು ಒಂದು ದೊಡ್ಡ ಅರಣ್ಯ. ಒಂದು ಸಲ ಅದನ್ನು ಸಾಗರಕ್ಕೆ ಹೋಲಿಸ್ತಾರೆ, ಸಂಸಾರವನ್ನು. ಇಲ್ಲಿ ಭವ ಅಂತ ಹೇಳಿದರೆ ಸಂಸಾರವನ್ನು ಅರಣ್ಯಕ್ಕೆ ಹೋಲಿಸ್ತಿದ್ದಾರೆ ಇಲ್ಲಿ. ಭವಾರಣ್ಯ ಕುಠಾರಿಕ. ಇಂತಹ ಅರಣ್ಯದ ಹಾಗಿರುವಂತಹ ಈ ಸಂಸಾರವನ್ನು ಕೊಡಲಿಯಿಂದ ಹೊಡೆದು ಹಾಕ್ತಾಳೆ. ಅಂದರೆ ನಮ್ಮ ಸಂಸಾರ, ನಮ್ಮ ಗಂಡ ಮಕ್ಕಳನ್ನೆಲ್ಲ ಹೊಡೆದು ಹಾಕ್ತಾಳೆ ಅಂತ ಅಲ್ಲ, ನಮಗೆ ಮುಕ್ತಿಯನ್ನು ಕೊಡ್ತಾಳೆ. ಇಲ್ಲಿ ಸಂಸಾರ ಅಂತ ಹೇಳಿದ್ರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗೋದು, ಹೀಗೆ ನಡೀತಾ ಇರತ್ತೆ ನಮ್ಮ ಈ ಕಾರ್ಯಕ್ರಮ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನು ಅವಳು ಹಾಕ್ತಾಳೆ. ಕೊಡಲಿಯಿಂದ ಹೊಡೆದು ಹಾಕ್ತಾಳೆ ಈ ಸಂಸಾರವನ್ನ. ಯಾಕೆ ಅರಣ್ಯಕ್ಕೆ ಹೋಲಿಸ್ತಾರೆ? ಏನು ಅರಣ್ಯ ಅಂತ ಹೇಳಿದ್ರೆ ದಟ್ಟ ಅಡವಿ. ಏನು ಎಲ್ಲ ಗಿಡ ಮರ ಪೊದೆಗಳು, ನಾನಾ ಥರದ ದುಷ್ಟ ಜಂತುಗಳು, ಪ್ರಾಣಿಗಳು ಎಲ್ಲ ಇರುತ್ತೆ ಅದರಲ್ಲಿ. ಎಷ್ಟೊಂದು ಅಡಚಣೆಗಳಿದೆ ನಮಗೆ ಮುಂದಕ್ಕೆ ಸಾಗಬೇಕಿದ್ರೆ. ಆ ಪೊದೆಗಳನ್ನೆಲ್ಲ ತುಂಡರಿಸಬೇಕು, ಮರಗಳನ್ನೆಲ್ಲ ಬೇರು ಸಮೇತ ತೆಗೆದು ಹಾಕಬೇಕು, ಇಲ್ಲಾಂದರೆ ಮತ್ತೆ ಹುಟ್ಟಿಕೊಳ್ಳುತ್ತೆ ಅದೆಲ್ಲ. ಹಾಗೆಯೇ ಈ ನಮ್ಮಲ್ಲಿರುವಂತಹ ದುಷ್ಟ ಗುಣಗಳನ್ನು ಬೇರು ಸಮೇತ ಹೊಡೆದು ಹಾಕಬೇಕು ಅಂತ ಇದ್ದರೆ ಅವಳಿಗೊಬ್ಳಿಗೆ ಸಾಧ್ಯ. ಭವಾರಣ್ಯ ಕುಠಾರಿಕ. ಇಲ್ಲ ಅಂಥೇಳಿ ಆದರೆ ನಮ್ಮ ಸಾಧನೆಯಲ್ಲಿ ಸಾಕಷ್ಟು ಅಡಚಣೆಗಳು ನಮಗೆ ಬರ್ತಾನೇ ಇರುತ್ತೆ. ಅದನ್ನೆಲ್ಲ ಹೊಡೆದು ಹಾಕಬೇಕಿದ್ರೆ ಅವಳಿಗೆ ಮಾತ್ರ ಸಾಧ್ಯ. ನಾವು ಅವಳನ್ನು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ನನ್ನನ್ನು ಈ ಸಾಧನಾ ಪಥದಲ್ಲಿ ಮುಂದಕ್ಕೆ ನೀನೇ ಕರೆದುಕೊಂಡು ಹೋಗಬೇಕು. ನಿನಗೇ ಶರಣು ಬಂದಿದ್ದೇನೆ, ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ಇಷ್ಟರವರೆಗೆ ನಾನೇ ಮಾಡ್ತೇನೆ ಅಂತ ಹೊರಟಿದ್ದೆ. ಆದರೆ ಈಗ ಗೊತ್ತಾಯಿತು ನನಗೆ ನಿನಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ
ಹಾಗಾಗಿ ಇದನ್ನೆಲ್ಲ ಕೊಡಲಿಯಿಂದ ತೆಗೆದು ಹಾಕಿಬಿಡು, ನಾಶ ಮಾಡು. ಭವಾರಣ್ಯ ಕುಠಾರಿಕ. ಭದ್ರಪ್ರಿಯ. ಭದ್ರ ಅಂತ ಹೇಳುವ ಒಂದು ಪದಕ್ಕೆ ನಾನಾ ಥರದ ಅರ್ಥಗಳಿವೆ. ಒಂದು ರಕ್ಷಣೆ, ಭದ್ರತಾ ಪಡೆ ಅಂತ ಹೇಳ್ತೀವಿ ನೋಡಿ ನಾವು. ಭದ್ರ ಅಂತ ಹೇಳಿದರೆ ರಕ್ಷಣೆ ಮಾಡುವಂಥದ್ದು. ಇನ್ನೊಂದು ಸಂತೋಷ, ಆಶೀರ್ವಾದ, ಸುಂದರವಾಗಿರೋದು, ದಿವ್ಯವಾಗಿರೋದು, ಇದೆಲ್ಲದಕ್ಕೂ ಭದ್ರ ಅಂತ ಹೆಸರು. ಭದ್ರಂ ಕರ್ಣೇ ಭಿಶೃಣು ಯಾಮದೇವಾ ಅಂತ ಹೇಳುತ್ತೆ ಉಪನಿಷತ್ತಿನ ಒಂದು ಪ್ರಾರ್ಥನೆ. ಇಲ್ಲಿ ಭದ್ರಪ್ರಿಯ. ಇಲ್ಲಿ ಭದ್ರ ಅಂತ ಹೇಳಿದರೆ ಒಳ್ಳೆಯ ಗುಣ ಇರುವಂಥದ್ದು. ಇದನ್ನು ಅವಳು ಇಷ್ಟಪಡ್ತಾಳೆ, ಭದ್ರಪ್ರಿಯ. ಅಥವಾ ಸಂತೋಷವಾಗಿರೋದನ್ನು ಇಷ್ಟಪಡ್ತಾಳೆ, ಅವಳು ಸಂತೋಷವಾಗಿರ್ತಾಳೆ, ನಾವು ಸಂತೋಷವಾಗಿದ್ದರೆ ಅವಳಿಗೆ ತುಂಬ ಇಷ್ಟ ಆಗತ್ತೆ. ಭಕ್ತಿ ಯೋಗದಲ್ಲಿ ಭಗವಂತನಿಗೆ ಏನು ಮಾಡಿದರೆ ಇಷ್ಟ ಆಗತ್ತೆ ಅಂತ ಸುಮಾರು ಗುಣಗಳನ್ನು ಭಗವಂತ ಹೇಳಿದ್ದಾನೆ. ಅದರಲ್ಲಿ ಕೂಡ ಸಂತೋಷವಾಗಿರಿ, ಉತ್ಸಾಹದಿಂದ ಇರಿ. ಧೃತ್ಯುತ್ಸಾಹ ಸಮನ್ವಿತ ಅಂತ ಹೇಳಿದಾನೆ. ಧೃತಿ ಮತ್ತು ಉತ್ಸಾಹ ಬೇಕೇ ಬೇಕು ಯಾವತ್ತು. ಹಾಗೆ ಭದ್ರಪ್ರಿಯ, ಭದ್ರಮೂರ್ತಿ. ಇಲ್ಲಿ ಭದ್ರ ಅಂತ ಹೇಳಿದರೆ ದಿವ್ಯತೆ. ದಿವ್ಯತೆಯೇ ಮೈ ತಳೆದು ಬಂದಂತೆ ಅಂತ ಹೇಳೋದಿಲ್ವ ನಾವು, ಅದು ಭದ್ರಮೂರ್ತಿ. ಭಕ್ತ ಸೌಭಾಗ್ಯದಾಯಿನಿ. ಭಕ್ತರಿಗೆ ಎಲ್ಲ ಥರದ ಸೌಭಾಗ್ಯವನ್ನು ಕರುಣಿಸ್ತಾಳೆ, ದಯಪಾಲಿಸ್ತಾಳೆ ಅವಳು. ಲೌಕಿಕ ದೃಷ್ಟಿಯಿಂದಲೂ ಕೊಡ್ತಾಳೆ, ಹಾಗೆಯೇ ಆಧ್ಯಾತ್ಮಿಕ ಪಥದಲ್ಲಿಯೂ ನಮಗೆ ಸೌಭಾಗ್ಯವನ್ನೇ ಕೊಡ್ತಾ ಹೋಗ್ತಾಳೆ. ನಮ್ಮನ್ನು ಈ ಪಥದಲ್ಲಿ ಮುಂದಕ್ಕೆ ಹೋಗುವಂತೆ ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾಳೆ ನಾನಾ ರೀತಿಯಿಂದ. ಅದರಲ್ಲಿ ಆಸಕ್ತಿ ಇರುವ ವ್ಯಕ್ತಿಗಳ ಜೊತೆ ನಮಗೆ ಸಂಘವನ್ನು ಕೊಡ್ತಾಳೆ. ಅಥವಾ ಬೇರೆ ಬೇರೆ ಕಡೆ ಹೋದಲ್ಲಿ ಆ ಥರದ ಪರಿಸ್ಥಿತಿಗಳು ನಮಗೆ ಸೃಷ್ಟಿ ಮಾಡ್ತಾಳೆ. ಯಾವುದು? ನಾವು ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಹೋಗುವಂತೆ ಅವಳು ನಮಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದಾಳೆ. ಭಕ್ತ ಸೌಭಾಗ್ಯದಾಯಿನಿ. ಹಾಗೆಯೇ ಲೌಕಿಕ ದೃಷ್ಟಿಯಿಂದ ಕೂಡ ನಾನಾ ಥರದ ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಡ್ತಿದ್ದಾಳೆ. ಆಮೇಲೆ ಭಕ್ತಿಪ್ರಿಯ. ಭದ್ರಪ್ರಿಯ ಅಂದರೆ ಅವಳು ಎಲ್ಲರನ್ನೂ ಪ್ರೀತಿ ಮಾಡ್ತಾಳೆ ಅಂತ ಆಯಿತು, ಅಥವಾ ಯಾರು ಖುಷಿಯಾಗಿದ್ದಾರೋ ಅವಳು ಇಷ್ಟ. ಭಕ್ತಿಪ್ರಿಯ. ಈಗ ಭಕ್ತಿ ಅಂತ ಹೇಳಿದರೆ ಯಾರೆಲ್ಲ ಭಕ್ತರಿದ್ದಾರೋ, ಭಕ್ತಿಯಿಂದ ಅವಳನ್ನು ಪೂಜೆ ಮಾಡ್ತಾರೋ ಅವರನ್ನು ತುಂಬ ಇಷ್ಟ ಆಗತ್ತೆ. ಯಾಕೆ ಅಂತ ಹೇಳಿದರೆ ಅವಳಿಗೆ ಭಕ್ತಿ ಅಂದರೆ ತುಂಬ ಇಷ್ಟ. ಭಕ್ತಿಗೆ ಮತ್ತು ಜ್ಞಾನಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಈ ಭಕ್ತಿ ಅಂತ ಹೇಳೋದು ನಾವು ಒಂದು ಇಷ್ಟ ದೇವತೆಯನ್ನು ಒಂದು ಸಗುಣೋಪಾಸನೆಯನ್ನು ಮಾಡ್ತೇವೆ. ಒಂದು ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು, ಅದರಲ್ಲಿ ನಮ್ಮ ಇಷ್ಟ ದೇವವನ್ನು ನೋಡಿ ನಾವು ಆರಾಧನೆಯನ್ನು ಮಾಡ್ತೇವೆ. ಅಂದರೆ ಒಂದು ಆಕಾರ ರೂಪವನ್ನು ಕೊಟ್ಟು, ಒಂದು ಹೆಸರನ್ನು ಕೊಟ್ಟು, ಕೃಷ್ಣ, ಲಲಿತ ಯಾವುದೋ ಒಂದು ಹೆಸರನ್ನು ಕೊಟ್ಟು ಅದರ ಸಗುಣ ಉಪಾಸನೆಯನ್ನು ಮಾಡ್ತೇವೆ. ಅದೇ ಜ್ಞಾನಯೋಗದಲ್ಲಿ ಇದೇ ಥರದ ಪ್ರೀತಿ ಇರುತ್ತೆ, ಆದರೆ ನಿರಾಕಾರ ನಿರ್ಗುಣ ಪರಬ್ರಹ್ಮನನ್ನು ಆರಾಧನೆ ಮಾಡ್ತೇವೆ. ಅದು ಧ್ಯಾನ ಇರ್ಬೋದು. ಇಷ್ಟೇ ವ್ಯತ್ಯಾಸ. ಭಕ್ತಿಗೂ ಜ್ಞಾನಕ್ಕೂ ಏನೋ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಇದು ಸಗುಣೋಪಾಸನೆ, ಅದು ನಿರ್ಗುಣೋಪಾಸನೆ ಅಷ್ಟೇ. ಭಕ್ತಿಪ್ರಿಯ, ಭಕ್ತಿಗಮ್ಯ. ಹೇಗೆ ಇಲ್ಲಿ ಭಾವನಾಗಮ್ಯ ಅಂತ ಹೇಳಿದೆವೋ ಹಾಗೆ ಇಲ್ಲಿ ಭಕ್ತಿಗಮ್ಯ. ಭಕ್ತಿಯಿಂದ ಮಾತ್ರ ಈ ಗಮ್ಯವನ್ನು ನಾವು ಸೇರ್ಬೋದಂತೆ. ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಹೇಳಿದಾನೆ, ಅನನ್ಯ ಭಕ್ತಿಯಿಂದ ಅವ್ಯಭಿಚಾರಿಣಿ. ವ್ಯಭಿಚಾರದ ಭಕ್ತಿ ಬೇಡ ನನಗೆ, ಅವ್ಯಭಿಚಾರದ ಭಕ್ತಿ ಇದ್ದರೆ ಮಾತ್ರ ನಾನು ಸಿಗ್ತೇನೆ ಅರ್ಜುನ. ಭಕ್ತಿಯಿಂದ ಮಾತ್ರ, ಭಕ್ತ್ಯಾತ್ಮನನ್ಯಯ ಶಕ್ತೋ ಅಂತ ಹೇಳಿದ ಭಗವಂತ 11ನೇ ಅಧ್ಯಾಯದಲ್ಲಿ. ಭಕ್ತಿಗಮ್ಯ. ಭಕ್ತಿಯಿಂದ ಅವಳನ್ನು ನಾವು ಸೇರಿಕೊಳ್ಬೋದು. ಭಕ್ತಿ ವಶ್ಯ. ಅವಳನ್ನು ನಾವು ಹೇಗೆ ವಶ ಮಾಡಿಕೊಳ್ಳೋದು? ನಮಗೆ ಎಲ್ಲರನ್ನು ವಶ ಮಾಡಿಕೊಳ್ಬೇಕು ಎಂದು ಅವ್ರು ನಾ ಹೇಳಿದಾಗೆ ಕೇಳಬೇಕು. ಹಾಗೆ ಭಕ್ತಿ ವಶ್ಯ, ಅವಳನ್ನು ವಶ ಮಾಡಿಕೊಳ್ಬೇಕು ಅಂತ ಇದ್ದರೆ ಭಕ್ತಿಯಿಂದ ಮಾತ್ರ. ಇನ್ನೊಂದು ಭಕ್ತಿ ಅಂತ ಹೇಳಿದರೆ ಏನು, ಪ್ರೇಮ ಅಂತ ಕೂಡ ಹೇಳ್ತೀವಿ. ಪ್ರೇಮಕ್ಕೂ ಭಕ್ತಿಗೂ ಏನು ವ್ಯತ್ಯಾಸ ಅಂತ ನನಗೆ ಒಂದೊಂದ್ಸಲ ಸಂಶಯ ಬರುತ್ತೆ. ಎರಡೂ ಒಂದೇ. ಆದರೆ ಪ್ರೇಮವನ್ನು ಒಂದು ಉನ್ನತವಾದ ತತ್ವಕ್ಕೆ ಉಪಯೋಗಿಸಿದಾಗ, ಅಥವಾ ಉನ್ನತ ತತ್ವವನ್ನು ನಾವು ಪ್ರೇಮಿಸಿದಾಗ ಅದಕ್ಕೆ ಹೆಸರು ಭಕ್ತಿ. ಉನ್ನತ ತತ್ವವನ್ನು ನಾವು ಪ್ರೇಮಿಸೋದು. ಒಂದು ವ್ಯಕ್ತಿ ಅಂತಲ್ಲ, ಅಲ್ಲಿ ಒಂದು ತತ್ವ. ಆ ತತ್ವವನ್ನು ನಾವು ಪ್ರೇಮಿಸ್ತೇವಾ, ಹಾಗಾದರೆ ಅದು ಭಕ್ತಿ. ಭಕ್ತಿ ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ. ಅವಳಿಗೆ ಭಯ ಇಲ್ಲ, ನಮ್ಮಲ್ಲಿರುವ ಭಯವನ್ನು ನಾಶ ಮಾಡ್ತಾಳೆ. ಯಾವ ಭಯ ಇದೆ ನಮಗೆ? ಯಾವ ಭಯ ಇಲ್ಲ ನಮಗೆ? ಎಲ್ಲದರದ್ದು ಭಯ ನಮಗೆ.
ದುಡ್ಡಿಲ್ಲ ಅಂದರೆ ಅಯ್ಯೋ ದುಡ್ಡಿಲ್ಲ ಅಂತ ಭಯ. ಇನ್ನೇನು ಮಾಡೋದು, ಏನಾದರೂ ಕಷ್ಟ ಬಂದರೆ ಏನು ಮಾಡೋದು, ದುಡ್ಡು ಜಾಸ್ತಿ ಇದ್ದರೆ ಅದನ್ನು ಹೇಗೆ ರಕ್ಷಣೆ ಮಾಡೋದು ಅದರ ಭಯ, ಕಳ್ಳರ ಭಯ. ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕೇ ಮುಳುಗಿ ಹೋಗುತ್ತೆ ಅಂತೆ, ಮತ್ತೆ ಎಲ್ಲಿಡೋದು, ಮನೇಲಿ ಇಟ್ಕೊಳ್ಳಾಗಿಲ್ಲ, ಕಳ್ಳರ ಹಾವಳಿ ಬೇಕಾದಷ್ಟಿದೆ, ಇದರ ಭಯ. ಪ್ರಾಣಿಗಳ ಭಯ, ಯಾವ ಪ್ರಾಣಿದು ಭಯ ಇಲ್ಲ ನಮಗೆ, ಬೆಕ್ಕಿನಿಂದ ಹಿಡಿದು ಹಾವಿನವರೆಗೂ ನಮಗೆ ಎಲ್ಲವೂ ಭಯವೇ. ಎಲ್ಲದಕ್ಕಿಂತ ದೊಡ್ಡ ಭಯ ಸಾವು. ಅಯ್ಯೋ ಸತ್ತು ಹೋಗ್ತೇನೆ, ಎಲ್ಲರನ್ನು ಬಿಟ್ಟು ಹೋಗ್ತೇನೆ, ಇದೊಂದು ಭಯ. ಮತ್ತೆ ಇನ್ನೂ ದೊಡ್ಡ ಭಯ ಅಂತ ಹೇಳಿದರೆ ಮತ್ತೆ ಮತ್ತೆ ದೇಹದಲ್ಲಿ ಬರ್ತೀನಲ್ವ ನಾನು, ಪುನರ್ಜನ್ಮ ಇದೆಯಲ್ಲ ನನಗೆ, ಇದು ಮತ್ತೂ ಭಯ. ಈ ಥರದ ಎಲ್ಲ ಭಯವನ್ನು ಅವಳು ಹೊಡೆದು ಹಾಕ್ತಾಳೆ. ನಮಗೆ ಯಾಕೆ ಭಯ ಬರುತ್ತೆ, ಭಯ ಅಂತ ಹೇಳಿದ್ರೆ ನಮಗೆ ಯಾಕೆ ಇದೆ ಅಂತ ಹೇಳಿದರೆ ಒಂದೇ ಒಂದು ಕಾರಣ, ಅದು ಅಜ್ಞಾನದಿಂದಾಗಿ. ನಾನು ಅಂದರೆ ಯಾರು ಅಂಥೇಳಿ ತಿಳುವಳಿಕೆ ಇಲ್ಲದೆ ಇದ್ದಾಗ ಎಲ್ಲ ವಿಷಯದಲ್ಲೂ ನಮಗೆ ಭಯವೇ. ಪ್ರಾಣಿ ಇರ್ಬೋದು, ವ್ಯಕ್ತಿ ಇರ್ಬೋದು, ಒಂದು ಪರಿಸ್ಥಿತಿ ಇರ್ಬೋದು, ಅಯ್ಯೋ ಈ ಪರಿಸ್ಥಿತಿ ಬಂದರೆ ನಾನೇನು ಮಾಡೋದು ಅಂತ ಭಯ ಗಡಗಡ ಅಂತ ಆಗ್ತದೆ ನಮಗೆ. ಯಾಕೆ? ಇದು ನಾನು ಅಂದರೆ ಈ ದೇಹ ಅಂತೇಳುವ ಭಾವನೆ ಇದ್ದಾಗ ಎಲ್ಲ ಈ ಥರದ ಭಯ ತಪ್ಪಿದ್ದಲ್ಲ. ಹಾಗಾದರೆ ಅವಳು ಆ ಭಯವನ್ನು ಹೊಡೆದು ಹಾಕ್ತಾಳೆ ಅಂತ ಆದರೆ ನಮಗೆ ಸರಿಯಾದ ಜ್ಞಾನವನ್ನು ಕೊಡ್ತಾಳೆ ಅಂತ ಅರ್ಥ. ಆಮೇಲೆ ಶಾಂಭವಿ, ಭಯಾಪಹ ಆದಮೇಲೆ ಮತ್ತಿನ ನಾಮ, ಮತ್ತಿನ ಹೆಸರು ಶಾಂಭವಿ. ಶಾಂಭವಿ ಅಂತ ಹೇಳಿದ್ರೆ ಸೌಲಭ್ಯವನ್ನು ಒದಗಿಸಿಕೊಡುವಂಥವಳು. ಎಲ್ಲ ಥರದ ಸೌಭಾಗ್ಯದಾಯಿನಿ ಅಂತ ಹೇಳಿಲ್ವಾ, ಹಾಗೆ ಎಲ್ಲ ಸೌಲಭ್ಯವನ್ನು, ಏನು ನಮಗೆ ಲಕ್ಸುರೀಸ್, ಅದನ್ನೆಲ್ಲ ನಮಗೆ ಕೊಡುವಂಥವಳು ಶಾಂಭವಿ. ಶಾಂಭವಿ ಮುದ್ರಾ ಅಂತ ಇದೆ, ಅಂದರೆ ಈ ಕಣ್ಣನ್ನು ಮುಚ್ಚಿ ಅಂತರ್ದೃಷ್ಟಿ, ಒಳಗಿನ ಕಣ್ಣು, ನಾವು ಕಣ್ಣು ಮುಚ್ಚಿದ್ರೆ ನಮಗೆ ಒಳಗಡೆ ಕಣ್ಣು ಓಪನ್ ಆಗಿದೆ ಅಂತ ಗೊತ್ತಿರತ್ತೆ ನಮಗೆ, ಹೊರಗಿನ ರೆಪ್ಪೆ ಮಾತ್ರ ಮುಚ್ಚಿದ್ದೇವೆ ಅಷ್ಟೇ. ಆ ಅಂತರ್ದೃಷ್ಟಿಯನ್ನು ಈ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿಕೊಂಡು ಮಾಡುವಂತಹ ಧ್ಯಾನಕ್ಕೆ ಹೆಸರು ಶಾಂಭವಿ ಮುದ್ರಾ ಅಂತ. ಆಮೇಲೆ ಶಾರದಾರಾಧ್ಯ, ಶಾರದಾ, ಸರಸ್ವತಿ ಶಾರದಾ, ಇವಳು ಈ ಲಲಿತಾ ಮಾತೆಯನ್ನು ಆರಾಧನೆ ಮಾಡ್ತಾಳೆ. ಆ ಚಿತ್ರವನ್ನು ನೋಡಿದರೆ ಲಲಿತಾ ಮಾತೆಯ ಹಿಂದುಗಡೆ ಎಡಬದಿಯಲ್ಲಿ ಸರಸ್ವತಿ ಅಥವಾ ಶಾರದಾ ಗಾಳಿಯನ್ನು ಹಾಕ್ತಿರ್ತಾಳೆ. ಈ ಕಡೆ ಲಕ್ಷ್ಮಿ, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಸರಸ್ವತಿ ಗಾಳಿ ಹಾಕ್ತಾ ಇರ್ತಾರೆ. ಅಂದರೆ ಸೇವೆ ಮಾಡ್ತಿರ್ತಾರೆ, ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಇದು ಒಂದರ್ಥ. ಶಾರದಾ ಅಂತ ಹೇಳಿದರೆ ಇನ್ನೊಂದು ಅರ್ಥ ಇದೆ, ವೇದದ ಸಾರಕ್ಕೆ ಹೆಸರು ಶಾರದಾ. ಹಾಗಾದರೆ ವೇದ ಕೂಡ ಈ ಲಲಿತಾ ಮಾತೆಯನ್ನು ಆರಾಧನೆ ಮಾಡ್ತಾ ಇದೆ ಅಂತ ಅರ್ಥ. ಶಾರದಾರಾಧ್ಯ. ಶರ್ವಾಣಿ, ಶರ್ವಾಣಿ, ವಾಣಿ ಅಂತ ಹೇಳಿದ್ರೆ ಮಾತು, ಶಹ ಅಂತ ಇರ್ಬೋದು ಒಂದರ್ಥ. ಶರ್ವಾಣಿ ಅಂತ ಹೇಳಿದ್ರೆ ಒಳ್ಳೆಯ ಮಾತುಗಳನ್ನು ಆಡುವಂಥವಳು, ಮಧುರವಾದ ಮಾತುಗಳು, ಅಂದರೆ ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡುವಂತಹ ಮಾತುಗಳು. ನಾವು ಕೂಡ ಹಾಗೆ ಇರಬೇಕು. ನಮ್ಮ ಮಾತು ಹೇಗಿರಬೇಕು? ಇನ್ನೊಬ್ಬರಿಗೆ ನಮ್ಮ ಮಾತು ಕೇಳಿದಾಗ ಒಳ್ಳೆ ಖುಷಿ ಸಿಗಬೇಕು. ಕೆಲವೊಂದು ಸಲ ನಾವು ಆಡುವ ಮಾತು ಹೇಗಿರುತ್ತೆ ಅಂತ ಹೇಳಿದರೆ ಅವರ ಮನಸ್ಸಿಗೆ ನೋವುಂಟು ಮಾಡತ್ತೆ. ಹೀಗಾಗದೆ ನಾವು ಕೂಡ ಈ ಥರ ಶರ್ವಾಣಿ ಅಂತ ಹೇಳುವ ಈ ಒಂದು ಪದದ ಅರ್ಥವನ್ನು ತಿಳಿದುಕೊಂಡು ನಾನು ಹೀಗಾಗಬೇಕು, ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತ ನಮ್ಮ ಲಕ್ಷ್ಯ ಇರೋದೀಗ. ನಿನ್ನ ಹಾಗೆ ನಾನು ಆಗಬೇಕು ಅಂತೇಳಿದರೆ ನಿನ್ನಲ್ಲಿ ಏನೆಲ್ಲ ಗುಣಗಳಿವೆಯೋ ಅದನ್ನು ನಾನು ಕೂಡ ಆಚರಣೆಯಲ್ಲಿ ತಂದುಕೊಳ್ಬೇಕು. ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಬೇಕು, ಓಹೋ ಇದು ಹೀಗೆ ಹೀಗೆ ಶರ್ವಾಣಿ ಅಂತೇಳಿದರೆ ಹೀಗೆ, ಹಾಗೆ ನಾವು ಕೂಡ ಆಮೇಲೆ ತಿಳಿದುಕೊಂಡು ಅದನ್ನು ನಮ್ಮ ಆಚರಣೆಯಲ್ಲಿ ನಾವು ತಂದುಕೊಳ್ಬೇಕು. ಶರ್ಮದಾಯಿನಿ, ಶರ್ಮದಾಯಿನಿ, ಶರ್ಮ ಅಂತ ಹೇಳಿದರೆ ಸಂತೋಷ. ನಮ್ಮಲ್ಲಿ ಸುಮಾರು ಜನಕ್ಕೆ ಸರ್ನೇಮ್ ಇರುತ್ತೆ ನೋಡಿ, ಶರ್ಮ ಅಂತ. ಇದು ಶರ್ಮ ಅಂತ ಹೇಳಿದರೆ ಸಂತೋಷ, ಸಂತೋಷವನ್ನು ಕೊಡ್ತಾಳೆ. ಅಂದರೆ ನಮಗೆ ಬೇಕಾದ ಸರಿಯಾದ ಜ್ಞಾನ ಸಿಕ್ಕಿದಾಗ ಮತ್ತೆ ಸಂತೋಷವೇ ತಾನೇ, ಭಯವೂ ಇಲ್ಲ, ಚಿಂತೆಯೂ ಇಲ್ಲ, ದುಃಖವೂ ಇಲ್ಲ, ಕಷ್ಟವೂ ಇಲ್ಲ ಅಂದಾದಾಗ ಮತ್ತಿನ್ನೇನಿದೆ? ಸಂತೋಷವೇ. ಅಂದರೆ ಅದಕ್ಕೆ ಬೇಕಾದ ಸರಿಯಾದ ಜ್ಞಾನವನ್ನು ನಮಗೆ ಕೊಡ್ತಾಳೆ ಶರ್ಮದಾಯಿನಿ. ಆಮೇಲೆ ಹೆಸರು ಶಾಂಕರಿ, ಶಾಂಕರ, ಶಾಂಕರಿ, ಶಂಕರ ಅಂತ ಇದ್ದ ಹಾಗೆ, ಶಂಕರಿ ಅಂತ ಇದ್ದ ಹಾಗೆ ಇದು ಕೂಡ ಶಾಂಕರಿ ಅಂತ ಹೇಳಿದರೆ ಒಳ್ಳೆಯದನ್ನು ಮಾಡುವಂಥವಳು. ಶಂ ಅಥವಾ ಶಾಮ್ ಅಂತ ಹೇಳಿದರೆ ಒಳ್ಳೆಯದು, ಒಳ್ಳೆಯದನ್ನು ಮಾಡುವಂಥವಳು. ಅಂದರೆ ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಕಾರ್ಯಗಳು ನಮ್ಮಿಂದ ಆಗುವಂತೆ
ನಮಗೆ ಪ್ರೇರೇಪಣೆಯನ್ನು ಕೊಡುವಂಥವಳು ಶಾಂಕರಿ. ಶ್ರೀಕರಿ, ಶ್ರೀ ಶ್ರೀ ಅಂತ ಹೇಳಿದರೆ ಸಂಪತ್ತು. ಎಲ್ಲ ಥರದ ಸಂಪತ್ತನ್ನು ಕೂಡ ಅವಳು ನಮಗೆ ದಯಪಾಲಿಸ್ತಾಳೆ. ಇನ್ನೊಂದು ಶ್ರೀ ಅಂತ ಹೇಳಿದರೆ 3 ಗುಣಗಳು, ಪ್ರಕೃತಿಗೆ ಇರುವಂತಹ 3 ಗುಣಗಳು, ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳು. ಇವೆಲ್ಲ ಗುಣಗಳನ್ನು ಕೂಡ ನಮಗೆ ಕೊಟ್ಟು ಆಮೇಲೆ ಗುಣಾತೀತರನ್ನಾಗಿ ಮಾಡುವಂತೆ ಅವಳು ನಮಗೆ ದೇವನ್ನ ಪಾಲಿಸ್ತಾಳೆ. ಶ್ರೀಕರಿ. ಸಾಧ್ವಿ, ಸಾಧುವಾಗಿರುವಂಥವಳು. ನಮ್ಮಲ್ಲಿ ಕೆಲವೊಂದ್ಸಲ ಸಾಧು ಬರೇ ಸಾಧು ಮಾರೇರೆ ಅಂತ ಹೇಳ್ತೀವಿ, ಅಂದರೆ ಏನು ಗೊತ್ತಿಲ್ಲದವರು, ಸ್ವಲ್ಪ ಹೆಡ್ಡ ದಡ್ಡ ಅಂತೇಳಿ ಆ ಥರ ಅಲ್ಲ. ಸಾಧು ಅಂತ ಹೇಳಿದರೆ ಉತ್ತಮವಾದದ್ದು, ಉತ್ತಮವಾದ ಮನಸ್ಸು ಇರುವಂಥದ್ದು, ಉತ್ತಮವಾದ ವರ್ತನೆ, ಇದು ಸಾಧು. ಹಾಗಿರುವಂಥವಳು ಸಾಧ್ವಿ. ಅದಕ್ಕೆ ನಾವು ಸಾಧು ಸಂತರು ಅಂತ ಹೇಳ್ತೀವಿ ನೋಡಿ. ಯಾಕೆಂದರೆ ಅಂಥವರಲ್ಲಿ ಒಳ್ಳೆಯ ಗುಣಗಳೇ ಇರುತ್ತೆ ಅಂತ ಹೇಳಿ ಒಂದು ಭಾವನೆ ನಮ್ಮಲ್ಲಿ. ಹಾಗಾಗಿ ಸಾಧು ಸಂತರು ಅಂತ ಹೇಳೋದು ಅದೇ ಸಾಧ್ವಿ. ಶರಶ್ಚಂದ್ರ ನಿಭಾನನ ಅಥವಾ ಶರಶ್ಚಂದ್ರ ನಿಭಾನನ, ಶರದೃತು, ಅಶ್ವಯುಜ ಮಾಸ ಅಥವಾ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸವನ್ನು ಸೇರಿಸಿ ಚಾಂದ್ರಮಾನ ಕ್ಯಾಲೆಂಡರ್ನ ಪ್ರಕಾರ ಇದು ಶರದೃತು. 6 ಋತುಗಳಿವೆ. 12 ಮಾಸಗಳನ್ನು 6 ಋತುಗಳಾಗಿ ವಿಭಾಗಿಸಿದ್ದಾರೆ. 2 ಮಾಸಗಳು ಒಂದೊಂದು ಋತುವಿಗೆ ಬರುತ್ತೆ. ಈಗ ಶರದೃತು ಅಂತ ಹೇಳಿದ್ರೆ ಅಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ. ಇದೆರಡರಲ್ಲಿ ಕೂಡ ಚಂದ್ರ ತುಂಬ ಚೆನ್ನಾಗಿ ಬೆಳಗುತ್ತಾನೆ. ಅಂದರೆ ಆಕಾಶ ಕೂಡ ಬೇರೆ ಏನು ಇಲ್ಲದೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ನೀಲಿಯಾದ ಆಕಾಶದಲ್ಲಿ ಅಥವಾ ರಾತ್ರಿ ಕಪ್ಪಾದ ಆಕಾಶದಲ್ಲಿ ಚೆನ್ನಾಗಿ ಬೆಳಗುತ್ತಾ ಇರ್ತಾನೆ ಚಂದ್ರ. ಅವನ ಹಾಗೆ ಶರಶ್ಚಂದ್ರ ನಿಭಾನನ, ಶರದೃತುವಲ್ಲಿ ಹೇಗೆ ಚಂದ್ರ ಸುಂದರವಾಗಿ ಕಾಣಿಸ್ತಾನೋ ಹಾಗೆಯೇ ಇವಳ ಮುಖ, ಇವಳ ಆನನ ಹೇಗಿದೆ, ಚಂದ್ರನ ಹಾಗೆ ಇದೆ. ಶರದೃತುವಿನ ಅದು ಪೂರ್ಣಿಮದಲ್ಲಿ, ಹುಣ್ಣಿಮೆ ದಿನ ಹೇಗಿರ್ತಾನೆ ಅಷ್ಟು ಚೆನ್ನಾಗಿರ್ತಾನೆ, ಹಾಗೆ ಅವಳ ಮುಖ ಕೂಡ ಹಾಗಿದೆ. ಆಮೇಲೆ ಶಾತೋದರಿ, ಉದರ ಅಂತ ಹೇಳಿದ್ರೆ ಹೊಟ್ಟೆ, ಶಾತ ಅಂತ ಹೇಳಿದ್ರೆ ಸಣ್ಣಕ್ಕಿರುವಂಥದ್ದು. ಇಲ್ಲಿ ಹೊಟ್ಟೆ ಅಂತ ಹೇಳ್ಬೋದು, ಅಥವಾ ಈ ನಡು, ನಮ್ಮ ಸೊಂಟದ ಭಾಗ ನಮಗೆಲ್ಲ ಸ್ವಲ್ಪ ಅದರ ವಿರುದ್ಧವಾಗಿದೆ. ಸಣ್ಣ ನಡುವಲ್ಲ, ದೊಡ್ಡ ದಪ್ಪಕ್ಕಿರುತ್ತೆ. ನಮಗೆ ಇರಬಾರ್ದು ಅಂತಲ್ಲ. ಇಲ್ಲಿ ಏನು ಅರ್ಥ ಅಂತ ಹೇಳಿದರೆ, ಇದನ್ನು ನಾವೊಂದು 2-3 ಸಲ ನೋಡಿ ಆಗಿದೆ. ಅಹಂಕಾರವನ್ನು ಕಂಟ್ರೋಲಲ್ಲಿ, ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಬೇಕಾಗಿ ಸೊಂಟದ ಪಟ್ಟಿಯನ್ನು ಹಾಕಿಕೊಳ್ಳೋದು ಅಂತ ಕೂಡ ಕಲ್ತ್ಕೊಂಡೆವು ನಾವು. ಹಾಗೆ ಸಣ್ಣ ನಡು, ಸಣ್ಣ ಸೊಂಟ ಅಂತ ಹೇಳಿದರೆ ಅಹಂಕಾರ ಇಲ್ಲದೆ ಇರುವಂಥವಳು ಶಾತೋದರಿ. ಶಾಂತಿಮತಿ, ಮತಿ ಅಂತ ಹೇಳಿದರೆ ಬುದ್ಧಿ. ಹೇಗಿದೆ ಅವಳ ಬುದ್ಧಿ? ಯಾವತ್ತು ನೋಡಿದ್ರು ಶಾಂತಿ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಶಾಂತಿಯಿಂದ ನಾನು ಜೀವಿಸ್ತೇನಾ ಇಲ್ವಾ? ನನ್ನ ಜೀವನದಲ್ಲಿ ನಾನು ಶಾಂತಿಯಲ್ಲಿದ್ದೀನ? ಬೇರೆಯವರಿಗೆ ಏನನ್ನ ಕೊಡ್ತೀನಿ? ನಾನು ಶಾಂತಿಯಿಂದ ಬದುಕಿದ್ರೆ ಬೇರೆಯವರಿಗೂ ಶಾಂತಿಯನ್ನು ಕೊಡ್ಬೋದು. ನಾನೇ ಶಾಂತಿಯಿಂದ ಬದುಕದೇ ಇದ್ದರೆ ಬೇರೆಯವರಿಗೆ ಹೇಗೆ ಶಾಂತಿಯನ್ನು ಕೊಡೋದು? ಅದು ಸ್ನೇಹಿತರೇ ಇರ್ಬೋದು, ಮನೆಯಲ್ಲಿ ನಮ್ಮ ಕುಟುಂಬಸ್ಥರೇ ಇರ್ಬೋದು. ಅದರಲ್ಲಿಯೂ ಗೃಹಿಣಿ ಆದವಳು ಶಾಂತಿಯಿಂದ ಇದ್ದರೆ ಮನೆ ಇಡೀ ಶಾಂತಿ. ಗೃಹಿಣಿ ಆದವಳು ಶಾಂತಿಯಿಂದ ಇಲ್ಲ ಅಂತ ಆದರೆ ಆಯಿತು, ಮತ್ತೆ ಕತೆ ಮನೆ ಇಡೀ ಗೋಳು. ಮತ್ತೆ ಶಾಂತಿಮತಿ. ನಿರಾಧಾರ, ಯಾವ ಆಧಾರವೂ ಇಲ್ಲ. ಅವಳಿಗೆ ಯಾವ ಆಧಾರವೂ ಬೇಡ. ನಮಗೆ ತಾನೇ ಆಧಾರ ಬೇಕಾಗಿರೋದು, ನಮಗೆ ಅವಳು ಆಧಾರ. ಈಗ ನೋಡಿ, ನಾವು ಭೂಮಿಯಲ್ಲಿ ನಿಲ್ತಾ ಇದ್ದೇವೆ, ನಮಗೆ ಭೂಮಿ ಆಧಾರ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇದೆ. ಇಲ್ಲ ಅಂತಾದರೆ, ಆ ಆಕರ್ಷಣ ಶಕ್ತಿ ಭೂಮಿಗೆ ಇಲ್ಲ ಅಂತಾದರೆ ನಾವೆಲ್ಲ ಹಾರಾಡ್ತಾ ಇದ್ವು, ತೇಲಾಡ್ತಾ ಇದ್ವು. ಇವಾಗ ಸ್ಪೇಸಿಗೆ ಹೋಗಿ ಸುನೀತಾ ವಿಲಿಯಮ್ಸ್ಗೆ ಹಾಗಾಯ್ತಲ್ವಾ, ಅಲ್ಲಿ ಹಾರಾಡ್ತಾ ಇದ್ಲು ಪಾಪ ಅವಳು. ಅವಳಿಗೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತಲ್ಲಿ ಸ್ಪೇಸಲ್ಲಿ, ಹಾಗಾಗಿ ಹಾರಾಡ್ತಾ ಇದ್ಲು ಅವಳು. ನಾವು ಹಾಗೆ ಆಗ್ತಾ ಇದ್ವಿ. ಈ ಗುರುತ್ವಾಕರ್ಷಣ ಶಕ್ತಿ ಇದೆ ಭೂಮಿಗೆ, ಹಾಗಾಗಿ ನಮ್ಮನ್ನು ಹಿಡಿದು ನಿಲ್ಲಿಸತ್ತೆ. ಆ್ಯಪಲನ್ನು ಕೆಳಗಡೆ ಹಾಕಿದರೆ, ಐನ್ಸ್ಟೈನ್ ಕಂಡುಹಿಡ್ದ, ಕೆಳಗಡೆ ಹಾಕಿದರೆ ಏಕೆ ಕೆಳಗಡೆ ಬೀಳತ್ತೆ, ಯಾಕೆ ಮೇಲೆ ಹೋಗಲ್ಲ? ಅಂದರೆ ಆಕರ್ಷಣ ಶಕ್ತಿ ಇದೆ. ಸೂರ್ಯ, ಈ ಭೂಮಿ ಹೇಗೆ ನಿಂತಿದೆ ಹಾಗಾದರೆ? ಸೂರ್ಯನ ಶಕ್ತಿ ಇದೆ ಅಲ್ಲಿ. ಸೂರ್ಯನ ಸುತ್ತು ಈ ಎಲ್ಲ ಗ್ರಹಗಳು ನಿಂತ್ಕೊಂಡಿವೆ ಅಥವಾ ಮೂವ್ ಆಗ್ತಾ ಇದೆ. ಆ ಸೂರ್ಯನ ಶಕ್ತಿಯಿಂದ ಅದು ಹಿಡಿದು ಎಳ್ಕೊಂಡಿದೆ. ಸೂರ್ಯ ಹೇಗಿದ್ದಾನೆ ಅಲ್ಲಿ ಹಾಗಾದರೆ? ಅದು ಈ ಜಗನ್ಮಾತೆಯ ಶಕ್ತಿ, ಸಂಕರ್ಷಣ ಶಕ್ತಿ ಅಂತ ಹೇಳ್ತೇವೆ.
ಜಗನ್ಮಾತೆಯ ಸಂಕರ್ಷಣ ಶಕ್ತಿಯಿಂದ ಇಡೀ ಸೂರ್ಯಮಂಡಲ ತನ್ನ ತನ್ನ ಜಾಗದಲ್ಲಿ, ಸರಿಯಾದ ಜಾಗದಲ್ಲಿ ನಿಂತುಕೊಂಡಿದ್ದಾವೆ. ಇದು ಅವಳಿಗೆ ಆಧಾರ ಯಾರೂ ಬೇಡ, ನಮಗೆ ಅವಳು ಆಧಾರ. ನಿರಾಧಾರ, ನಿರಂಜನ. ನಿರಂಜನ ಅಂತ ಹೇಳಿದ್ರೆ ಯಾವ ಒಂದು, ಆಮೇಲೆ ಮತ್ತೆ ಬರುತ್ತೆ ನಿರ್ದೋಷ, ನಿಷ್ಕಲ ಅಂತ ಹೇಳಿದ್ರೆ ಎಲ್ಲ ಒಂದೇ ಅರ್ಥ. ಯಾವ ಕಲೆಯೂ ಇಲ್ಲ, ಯಾವ ದೋಷವೂ ಇಲ್ಲ. ಕಲೆ ಅಂತ ಹೇಳಿದ್ರೆ ಏನೋ ಒಂದು ಮಾರ್ಕ್ ಅಂತ ಹೇಳ್ತೀವಿ, ಒಂದು ರೆಡ್ ಮಾರ್ಕು. ಓ, ನನ್ನ ಹೆಸರಲ್ಲಿ ಇದೊಂದು ಬಂತು, ರೆಡ್ ಮಾರ್ಕ್ ಬಂದು ಬಿಡ್ತು ಅಂತ ಹೇಳಲ್ವಾ? ಆ ಥರ ಯಾವುದೇ ಒಂದು ಇಲ್ಲದೆ ಇರುವಂಥದ್ದಕ್ಕೆ ಹೆಸರು ನಿರಂಜನ. ಆಮೇಲೆ ನಿರ್ಲೇಪ. ನಿರ್ಲೇಪ, ಲೇಪ ಇಲ್ಲದೆ ಇರುವಂಥದ್ದು. ಇದು ನಮ್ಗೆ ಎಲ್ರಿಗೂ ಗೊತ್ತಿದೆ. ನಾನ್ ಸ್ಟಿಕ್ ಪ್ಯಾನ್ ನಾವು ನಿರ್ಲೇಪ ಅಂತ ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ಒಂದು ಬ್ರ್ಯಾಂಡ್ ನಿರ್ಲೇಪ್ ಅಂತ ಹೇಳಿದರೆ ದೋಸೆ ಅಂಟಿಕೊಳ್ಳೋದಿಲ್ಲ. ಎಣ್ಣೆ ಹಾಕಬೇಕಾಗಿಲ್ಲ ಅದಕ್ಕೆ, ಆದರೂ ದೋಸೆ ಅಂಟಿಕೊಳ್ಳೋದಿಲ್ಲ. ಕಾವಲಿಗೆ ಮೇಲೆ ಸುಮ್ಮನೆ ಹಿಟ್ಟು ಹಾಕಿ ದೋಸೆ ಮಾಡಿದ್ರೆ ಆಯಿತು, ಇಲ್ಲದಿದ್ದರೆ ನಾವು ಎಣ್ಣೆಯೋ ತುಪ್ಪೋ ಎಲ್ಲ ಸವರಬೇಕು. ಏನು ಲೇಪನ ಇಲ್ಲದೆ ಇರುವಂಥದ್ದಕ್ಕೆ ನಿರ್ಲೇಪ ಅಂತ ಹೆಸರು. ಇಲ್ಲಿ ನಿರ್ಲೇಪ ಅಂತ ಹೇಳಿದರೆ ಯಾವುದಕ್ಕೂ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥದ್ದು. ಮಾಡುವಂತಹ ಕೆಲಸಕ್ಕೆ, ನಾವು ಒಂದು ಕೆಲಸ ಮಾಡಿದರೆ ಅದರಲ್ಲಿ ಎಷ್ಟು ನಮಗೆ ಅಟ್ಯಾಚ್ಮೆಂಟ್ ಇದೆ, ಅದರ ಫಲದ ಮೇಲೂ ನಮಗೆ ಅಟ್ಯಾಚ್ಮೆಂಟ್ ಇದೆ, ಮಾಡುವಂತಹ ಕೆಲಸಕ್ಕೂ ನಮಗೆ ಅಟ್ಯಾಚ್ಮೆಂಟ್ ಇದೆ. ಆದರೆ ಅವಳು ಹೇಗಿದ್ದಾಳೆ? ನಿರ್ಲೇಪ ಅಂತ ಹೇಳಿದರೆ ಮಾಡುವ ಯಾವುದೇ ಕೆಲಸಕ್ಕೂ ಕೂಡ ಅವಳಿಗೆ ಯಾವ ವ್ಯಾಮೋಹವಿಲ್ಲ, ಯಾವ ಥರದ ಅಟ್ಯಾಚ್ಮೆಂಟು ಇಲ್ಲ. ಹಾಗೆ ಮುಂದಿನ ಹೆಸರು ನಿರ್ಮಲ. ಮಲ ಅಂತ ಹೇಳಿದರೆ ಗಲೀಜು ಅಥವಾ ಅಸಹ್ಯವಾಗಿರುವಂಥದ್ದು, ಕೊಳಕು, ಅದು ಇಲ್ಲದೆ ಇರುವಂಥದ್ದು. ಅಂದರೆ ಯಾವುದೋ ಒಂದು ಆ ಥರದ ಗಲೀಜೆ ಆಗಬೇಕು ಅಂತ ಇಲ್ಲ. ಮಲ ಅಂಟಿಕೊಳ್ಳತ್ತೆ ನಮ್ಮಲ್ಲಿ ಅಂತ ಹೇಳಿದರೆ ನಮಗೆ ಮತ್ತೆ ಅಟ್ಯಾಚ್ಮೆಂಟ್ ಯಾವುದರಲ್ಲಿದೆ? ವಸ್ತುಗಳ ಮೇಲೆ, ಮನುಷ್ಯರ ಮೇಲೆ, ಪರಿಸ್ಥಿತಿಯ ಮೇಲೆ. ಇದೆಲ್ಲವೂ ನಮಗೆ ಅಟ್ಯಾಚ್ಮೆಂಟ್ ಇದ್ದಾಗ ನಮಗೆ ಅಂಟಿಕೊಳ್ಳತ್ತೆ ಈ ಥರದ ಮಲ. ನಿರ್ಲೇಪ ಅಂತ ಹೇಳೋದ್ರಲ್ಲಿ ನಾವು ಮಾಡುವಂತಹ ಕೆಲಸಕ್ಕೆ ಇರುವಂಥ ಅಟ್ಯಾಚ್ಮೆಂಟ್. ಇಲ್ಲಿ ನಿರ್ಮಲ ಅಂತ ಹೇಳೋದ್ರಲ್ಲಿ ಮಲ ಅಂತ ಹೇಳಿದರೆ ವ್ಯಕ್ತಿಗೆ, ವಸ್ತುಗೆ, ಪರಿಸ್ಥಿತಿಗೆ ಇರುವಂತಹ ಅಟ್ಯಾಚ್ಮೆಂಟ್. ಒಂದು ಪರಿಸ್ಥಿತಿ ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಹೀಗೇ ಆಗಬೇಕು, ಹಾಗಾಗಲೇಬಾರ್ದು, ಇದೆಲ್ಲ ಅಟ್ಯಾಚ್ಮೆಂಟ್ ನಮಗೆ. ಇದು ಆ ಥರದ ಯಾವ ಅಟ್ಯಾಚ್ಮೆಂಟು ಇಲ್ಲದೆ ಇದ್ದಾಗ ಯಾವ ಮಲವೂ ಇಲ್ಲ ಅದರಲ್ಲಿ, ಅಂದರೆ ಅವಳು ನಿರ್ಮಲ. ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತಾ ಇದ್ದೀನಿ. ನಿರ್ಲೇಪಕ್ಕೂ ನಿರ್ಮಲಕ್ಕೂ ವ್ಯತ್ಯಾಸ. ನಿರ್ಲೇಪ ಅಂತ ಹೇಳಿದರೆ ಯಾವಾಗ ನಮಗೆ ಮಾಡಿದ ಕಾರ್ಯಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೋ ಆವಾಗ ನಮಗೆ ಅಂಟಿಕೊಳ್ಳುತ್ತೆ ಅದರ ಫಲ. ಅದರಲ್ಲೊಂದು ಮಲ ಇದ್ದೇ ಇರುತ್ತೆ, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ನಮಗೆ ಅದು ಅಂಟಿಕೊಳ್ಳುತ್ತೆ. ಇದು ಲೇಪ ಆಗೋದು ನಮಗೆ. ಅದೇ ಮಲ ಅಂತ ಹೇಳಿದರೆ ನಮಗೆ ವಸ್ತುವಿನ ಮೇಲೆ, ಮನುಷ್ಯರ ಮೇಲೆ, ಪರಿಸ್ಥಿತಿಯ ಮೇಲೆ ವ್ಯಾಮೋಹ ಇದ್ದಾಗ ಅದರಿಂದಾಗಿ ಬರುವಂತಹ ಮಲ. ಇದು ಇಲ್ಲದೆ ಇರುವಂಥವಳು ನಿರ್ಮಲ. ನಿತ್ಯ, ಅವಳು ಯಾವತ್ತೂ ನಿತ್ಯ ಇರುವಂಥವಳು. ಅಂದರೆ ಇವಳಿಗೆ ನಾಶ ಇಲ್ಲ. ನನಗೆ ಹೇಳೋದೊಂದು ಬಿಟ್ಟೋಯ್ತು. ಶಾಂತಿಮತಿ ಅಂತ ಇದ್ದಲ್ಲಿ ಅಲ್ಲಿ 5ನೇ ಅಧ್ಯಾಯ ಮುಗಿದು ಹೋಗುತ್ತೆ. ನಮಗೆ ಭಗವದ್ಗೀತೆಯಲ್ಲಿ ಇತಿ ಪಂಚಮೋಧ್ಯಾಯ, ಆಮೇಲೆ ಮತ್ತೆ ಶುರುವಾಗತ್ತೆ ಅಥ ಷಷ್ಠೋಧ್ಯಾಯ, ಹಾಗೆಲ್ಲ ಇಲ್ಲಿ ಇಲ್ಲದ ಕಾರಣ ಬಿಟ್ಟು ಹೋಯ್ತು, ಸಾರಿ. ಶಾಂತಿಮತಿ ಅಂತ ಹೇಳುವ ಹೆಸರಿಗೆ 5ನೇ ಅಧ್ಯಾಯ ಭಕ್ತಾನುಗ್ರಹ ಯೋಗ ಅಂತ ಹೇಳುವ 5ನೇ ಅಧ್ಯಾಯ ಮುಗ್ದು ಹೋಗುತ್ತೆ. ಆಮೇಲೆ ನಿರಾಧಾರ, ಅಲ್ಲಿಂದ ಶುರುವಾಗೋದು ನಿರ್ಗುಣ ಆರಾಧನಾ ಯೋಗ. ಎಲ್ಲವೂ ಹೆಚ್ಚಿನ ಶಬ್ದಗಳು ನೀ ಅಂತ ಶುರುವಾಗತ್ತೆ ನೋಡಿ. ಆಮೇಲೆ ಗುಣ ಇಲ್ಲದೆ ಇರುವಂಥದ್ದು. ನಿರ್ಗುಣ ಅಂದರೆ ಏನು? ಗುಣ ಇಲ್ಲದೆ ಇರುವಂಥದ್ದು. ಅದೇನದು? ಇಷ್ಟೊಂದು ಗುಣಗಳನ್ನು ಹೇಳ್ತಾ ಇದ್ದೀವಿ ಅಂದರೆ ಈ ಉಪನಿಷತ್ತುಗಳಲ್ಲಿ ನೇತಿ 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 ಅಂತ ಹೇಳ್ತಾರೆ. ಇದಲ್ಲ 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 ಇದಲ್ಲ, ಇದು ಯಾವುದು ಅವಳಲ್ಲ, ಹಾಗೆ ಅಲ್ಲ ಅಂತ ಹೇಳಲಿಕ್ಕೆ ಈ ಥರದ ನಿರ್ಗುಣಗಳನ್ನು, ಈ ಗುಣ ಇಲ್ಲ, ಇದಿಲ್ಲ, ಇದಿಲ್ಲ, ನೋ 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 ಅಂತ ಹೇಳೋದಕ್ಕೆ ನಿರ್ಗುಣ ಅಂತ ಹೇಳೋದು. ಇದು ನಿರ್ಗುಣ ಆರಾಧನಾ, ನಿರಾಧಾರ ಅಂತ ಹೇಳುವ ನಾಮದಿಂದ ಶುರುವಾಗಿದೆ. ನಿರ್ಗುಣ ಆರಾಧನಾ ಯೋಗ ನಿತ್ಯ ಆಯಿತು. ಆಮೇಲೆ ನಿರಾಕಾರ. ನಿರಾಕಾರ ಅಂತ ಹೇಳಿದರೆ ಆಕಾರವೇ ಇಲ್ಲದವಳು. ಅವಳು ದೇಹವನ್ನೇ ಜನ್ಮ ತಾಳಿ ಬಂದಿಲ್ವಲ್ಲ, ದೇಹವೇ ಇಲ್ಲ ಅವಳಿಗೆ. ದೇಹ ಇದ್ದರೆ ತಾನೇ ಒಂದು ಆಕಾರ. ನಮಗೆಲ್ಲ ಆಕಾರ ಇದೆ, ಯಾಕೆಂದರೆ ದೇಹ ಇದೆ. ಅವಳಿಗೆ ದೇಹವೇ ಇಲ್ಲ, ಜನ್ಮವೇ ಪಡೆದಿಲ್ಲ ಅವಳು. ಜನ್ಮ ಇಲ್ಲದಾಗ ಮೃತ್ಯು ಇಲ್ಲ ಅವಳಿಗೆ. ಹಾಗಾಗಿ ಅವಳು ನಿರಾಕಾರ ಅಂತ ಒಂದು ದೃಷ್ಟಿಯಿಂದ
ಇನ್ನೊಂದು ನಿಹಿ ಆಕಾರ ಅಂತ ಹೇಳ್ಬೋದು. ನಿಹಿ ಅಂತ ಹೇಳಿದ್ರೆ ಭಾಳ ಒಳ್ಳೆಯದು, ಶ್ರೇಷ್ಠವಾದ ಆಕಾರ. ಎರಡು ಸರಿಯೇ. ಶ್ರೇಷ್ಠವಾದ ಆಕಾರ ಅಂದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅವಳು ನನ್ನ ಮುಂದೆ ಕೂತ್ಕೊಂಡಿರೋದು, ಹಾಗಾದರೆ ಅವಳಿಗೆ ಆಕಾರ ಇಲ್ವಾ ಅಂತ ಅನ್ಸಲ್ವ ನಮಗೆ? ಮೊದಲನೆಯ ಸ್ಥೂಲ ಶರೀರದ ವರ್ಣನೆ ಇದ್ದದನ್ನು ನಾವು ಹೇಳ್ತಾ ಹೋದಾಗ, ಅದರ ಅರ್ಥವನ್ನು ಜ್ಞಾಪಿಸಿಕೊಂಡಾಗ ನಮ್ಮ ಕಣ್ಣ ಮುಂದೆ ಕಾಣ್ತಾಳೆ ಅವಳು. ಇವಳಿಗೆ ಹೇಗೆ ಆಕಾರ ಇಲ್ಲ? ಹಾಗಾದರೆ ಅದ್ಭುತವಾದ, ಶ್ರೇಷ್ಠವಾದ, ಉತ್ತಮವಾದ ಆಕಾರ ಅಂತ ನಾವು ತಿಳ್ಕೊಳ್ಬೋದು, ನಿರಾಕಾರ. ಆಮೇಲೆ ನಿರಾಕುಲ. ನಿರಾಕುಲ ಅಂತ ಹೇಳಿದರೆ ಅವಳಿಗೆ ಆಕುಲ ಅಥವಾ ವ್ಯಾಕುಲ ಅಂತ ಹೇಳ್ತೀವಿ ನೋಡಿ ನಾವು. ಒಂಥರ ತಳಮಳ. ಯಾವತ್ತು ನೋಡಿದ್ರು ಅಯ್ಯೋ ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಎಲ್ಲದಕ್ಕೂ ಹೀಗೆ ಮಾಡ್ತೀವಿ ನಾವು. ಒಂದು ತಳಮಳ, ನಮಗೆ ಗೊಂದಲ ಇರ್ಬೋದು, ಸಂಶಯ ಇರ್ಬೋದು, ತಳಮಳ, ಮನಸ್ಸಿನಲ್ಲಿ ಯಾವುದೋ ಒಂದು ಥರದ ಆಂದೋಲನ, ಇದು ಇಲ್ಲದೆ ಇರುವಂಥವಳು. ವ್ಯಾಕುಲತೆ, ವ್ಯಾಕುಲ ಅಂತ ಹೇಳೋದು ಇಲ್ಲದೆ ಇರುವಂಥವಳು ನಿರಾಕುಲ. ಯಾವಾಗ ನಮಗೆ ಇದು ಇರೋದಿಲ್ಲ, ಮಾಡುವಂಥ ಎಲ್ಲ ಕೆಲಸವನ್ನು ಕರ್ಮಯೋಗವಾಗಿ ಮಾಡಿದರೆ ನಮಗೆ ಮತ್ತೆ ಅದರ ಬಗ್ಗೆ ತಲೆಬಿಸಿ ಇಲ್ಲ. ಎಲ್ಲ ಅವನಿಗೆ ಕೊಟ್ಟಾಯಿತು, ಇನ್ನು ಫಲವೂ ಅವನೇ ತಗೊಳ್ಳಿ, ನನಗೆ ಯಾಕೆ ಅದರ ಫಲ? ಅವನಿಗೆ ಕೊಟ್ಟದಲ್ವ ನಾನು. ಸಮರ್ಪಣಾ ಮನೋಭಾವದಿಂದ ನಾನು ಈ ಕೆಲಸವನ್ನು ಮಾಡಿದಾಗ ಅವನಿಗೆ ಅರ್ಪಿಸಲಿಲ್ವಾ? ಹಾಗಾದರೆ ಇದು ಅದರ ಫಲವೂ ಕೂಡ ಅವನೇ ತಾನೇ ತಗೊಳ್ಳೋದು. ಹಾಗೆ ಇದು ನಿರಾಕುಲ. ಆಮೇಲೆ ನಿರ್ಗುಣ. ಈಗ ಹೇಳಿದಾಗೆ ನಿರ್ಗುಣ, ಗುಣವೇ ಇಲ್ಲದವಳು, ಯಾವ ಗುಣವೂ ಇಲ್ಲ. ನಮಗೆ ಎಲ್ಲ ಗುಣ ಇದೆ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು? ಕ್ಷೇತ್ರ ಅಂತ ಹೇಳಿದರೆ ಪ್ರಕೃತಿ, ಸಗುಣ ಅದು. ಅದೇ ಕ್ಷೇತ್ರಜ್ಞ ಅಂತ ಹೇಳಿದರೆ ಪುರುಷ, ನಿರ್ಗುಣ. ನಿರ್ಗುಣ ತತ್ವ ಅದು ಅಂತ ನಾವು ಕಲ್ತುಕೊಂಡಿದ್ದೆವು. ಅದೇ ನಿರ್ಗುಣ ಇಲ್ಲಿ. ಆ ಪುರುಷ ಅಂತ ಏನು ಹೇಳಿದೆವೋ ಅಲ್ಲಿ, ಅದನ್ನು ಇಲ್ಲಿ ಈಗ ನಿರ್ಗುಣ ಅಂತ ಹೇಳಿ, ಅದನ್ನೇ ಲಲಿತಾ ಮಾತೆ ಕೂಡ ಅದುವೇ. ಇಲ್ಲಿ ಪುರುಷ ಅಂತ ಹೇಳಿದ್ರೆ ಮೇಲಂತಲ್ಲ, ಗಂಡಸು ಅಂತಲ್ಲ, ಹಾಗೆ ಅನ್ಕೊಳ್ಬಾರ್ದು ಯಾರು ಕೂಡ. ಇಲ್ಲಿ ಲಿಂಗಭೇದ ಇಲ್ಲವೇ ಇಲ್ಲ. ನಿರ್ಗುಣ. ನಿಷ್ಕಲ. ನಿಷ್ಕಲ, ನಿರ್ದೋಷ, ನಿರಂಜನ, ಇದೆಲ್ಲ ಒಂದೇ ಅರ್ಥ ಬರುವಂಥದ್ದು. ಯಾವ ದೋಷವೂ ಇಲ್ಲ, ಯಾವ ಒಂದು ಕೆಟ್ಟ ಕಲೆ ಅಂತ ನಾವು ಹೇಳ್ತೀವಲ್ಲ, ಅಯ್ಯೋ ಅದೊಂದು ಮಾರ್ಕ್ ಬಿದ್ದೋಯ್ತಲ್ಲ, ಹಾಗೆಯೇ ಯಾವ ಥರದ ಕಲೆಯೂ ಇಲ್ಲದವಳು ನಿಷ್ಕಲ. ಆಮೇಲೆ ಇದು ಒಂದು ಶಬ್ದ ಇಲ್ಲಿ, ಪದ ಒಂದು ನೀ ಇಲ್ಲದೆ ಬಂದಿದೆ, ಶಾಂತ. ಶಾಂತಳಾಗಿರ್ತಾಳೆ ಯಾವತ್ತೂ ಕೂಡ. ನಿಷ್ಕಾಮ. ಕಾಮ ಅಂತ ಹೇಳಿದರೆ ಕೋರಿಕೆಗಳು, ಕೋರಿಕೆಗಳು ಇಲ್ಲದೆ ಇರುವವಳು ನಿಷ್ಕಾಮ. ನಿರುಪಪ್ಲವ. ಉಪಪ್ಲವ ಅಂತ ಹೇಳಿದರೆ ನಾನಾ ಥರದ ಅಡಚಣೆಗಳು, ಹರ್ಡಲ್ಸ್ ಅಂತ ಹೇಳ್ತೀವಿ ನೋಡಿ ನಾವು. ಅವಳಿಗೆ ಯಾವ ಥರದ ಅಡಚಣೆಗಳು ಇಲ್ಲ. ಹಾಗೆಯೇ ನಮಗೆ ಕೂಡ ಭವಾರಣ್ಯ ಕುಠಾರಿಕಾ ಅಂತ ಹೇಳಿದೆವು. ಬರುವಂಥ ಎಲ್ಲ ಅಡಚಣೆಗಳನ್ನು ಸಾಧನಾ ಪಥದಲ್ಲಿ ಸಾಧಕರಿಗೆ ಯಾವ ಅಡಚಣೆಗಳು ಬಂದರೂ ಅದನ್ನೆಲ್ಲ ಹೊಡೆದು ಹಾಕ್ತಾಳೆ. ಇದು ನಿರುಪಪ್ಲವ. ನಿತ್ಯ ಮುಕ್ತ. ಅವಳು ಯಾವತ್ತೂ ಮುಕ್ತಳೆ. ಮುಕ್ತ ಅಂತ ಹೇಳಿದರೆ ಇಲ್ಲಿ ಯಾವೊಂದು ಅಟ್ಯಾಚ್ಮೆಂಟು ಇಲ್ಲದೆ ಇರುವಂಥದ್ದು, ನಿತ್ಯ ಮುಕ್ತ. ನಿರ್ವಿಕಾರ. ವಿಕಾರ ಅಂತ ಹೇಳಿದರೆ ಬದಲಾವಣೆಗಳು. ಎಷ್ಟೊಂದು ಬದಲಾವಣೆಗಳಾಗತ್ತೆ. ದೇಹಕ್ಕೆ ಬದಲಾವಣೆ, ಮನಸ್ಸಿಗೆ ಬದಲಾವಣೆ, ಬುದ್ಧಿಗೆ ಬದಲಾವಣೆ. ಯಾವುದರಲ್ಲಿ ನಮಗೆ ಬದಲಾವಣೆ ಇಲ್ಲ? ನಿನ್ನೆ ಇದ್ದಾಗೆ ನಾನು ಇವತ್ತಿಲ್ಲ. ನಿನ್ನೆ ಎಲ್ಲ ಸರಿ ಇತ್ತು, ಇವತ್ತು ಸ್ವಲ್ಪ ಹೊಟ್ಟೆ ನೋವಿದೆ, ಅಥವಾ ಜ್ವರ ಇದೆ, ಶೀತ ಇದೆ, ಅಥವಾ ಕೈಕಾಲು ನೋವು. ಮನಸ್ಸು, ದೇಹ ಸರಿ ಇಲ್ವೋ, ಮನಸ್ಸು ಕೂಡ ಸರಿ ಇಲ್ಲ. ಬುದ್ಧಿ ಓಡೋದೇ ಇಲ್ಲ. ಈಗ ದೇಹ ಮನಸ್ಸು ಎರಡು ಸರಿ ಇಲ್ಲ ಅಂದರೆ ಆಯಿತು, ಮತ್ತೆ ಬುದ್ಧಿ ಏನು ಓದಿದ್ರು ಕೂಡ ಅರ್ಥ ಆಗೋದಿಲ್ಲ, ಸುಮ್ಮನೆ ಮುಚ್ಚಿ ಮಲ್ಕೊಳ್ಳೋದಷ್ಟೇ. ಈಗ ಈ ಥರದ ಬದಲಾವಣೆಗಳು ನಮ್ಮಲ್ಲಿ ಸಹಜವಾಗಿ ಆಗ್ತಾನೇ ಇರುತ್ತೆ. ಆದರೆ ಅವಳು ಹೇಗಿದ್ದಾಳೆ? ಯಾವ ಥರದ ವಿಕಾರಗಳು ಅವಳಿಗೆ ಇಲ್ಲ. ನಿರ್ವಿಕಾರ. ನಿಷ್ಪ್ರಪಂಚ. ಪ್ರಪಂಚ ಏನು? ಪ್ರಪಂಚ ಅಂತ ಹೇಳಿದರೆ ಪಂಚ, ಐದು ಪಂಚಮಹಾಭೂತಗಳನ್ನು ಸೇರಿಸಿ ಇರುವಂಥದ್ದು ಪ್ರಪಂಚ. ಶ್ರೇಷ್ಠವಾದ ಪಂಚಭೂತಗಳ ಒಟ್ಟು ಇರುವಂಥದ್ದು ಒಂದು ಗ್ರೂಪ್ ಇರ್ಬೋದು, ಇದಕ್ಕೆ ಹೆಸರು ಪ್ರಪಂಚ. ನೋಡಿ ಸಂಸ್ಕೃತದಲ್ಲಿ ಶಬ್ದ ಹೇಗೆಲ್ಲ ಮಾಡಿದ್ದಾರೆ ನೋಡಿ. ಎಲ್ಲ ಒಂದು ಅಕ್ಷರಕ್ಕೂ ಅರ್ಥ ಇದೆ, ಶಬ್ದ ಪ್ರತಿಯೊಂದು ಪದಕ್ಕೂ ಕೂಡ ಅಷ್ಟು ಅದ್ಭುತವಾದ ಅರ್ಥ ಇದೆ. ಈ ಪ್ರಪಂಚದಲ್ಲಿ ಏನಿದೆ? ಪಂಚಭೂತಗಳು ಮಾತ್ರ, ಇನ್ನೇನೂ ಇಲ್ಲ, ಬೇರೇನೂ ಇಲ್ಲ. ಎಲ್ಲವೂ ಈ ಪಂಚಭೂತಗಳಿಂದ ಮಾತ್ರ ಆಗಿರುವಂಥದ್ದು. ಹಾಗಾಗಿ ಪ್ರಪಂಚ. ಅವಳಿಗೆ ಪ್ರಪಂಚವೇ ಇಲ್ಲ. ಇಡೀ ಅವಳೇ ಆಗಿರುವಾಗ ಅವಳಿಗೆ ಪ್ರಪಂಚ ಏನಿರೋದು? ಇದು ಒಂದು ದೃಷ್ಟಿಕೋನದಿಂದ. ಇನ್ನೊಂದು
ನೋಡಿ, ನಾವು ಎಷ್ಟು ಪ್ರಪಂಚದಲ್ಲಿ ಎಲ್ಲವೂ ಇದ್ದರೂ ನಮ್ಮ ಪ್ರಪಂಚ ಅಂತ ಬೇರೆ ಇರುತ್ತೆ ಅಲ್ವಾ. ಈಗ ನಾನು ಬೆಂಗಳೂರಿದ್ದೇನೆ, ಬೆಂಗಳೂರು ಆ ಕಡೆಯಲ್ಲಿ ಏನೋ ನಡೀತಾ ಇದೆ, ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಪ್ರಪಂಚದಲ್ಲಿ ಅದಿಲ್ಲ. ನನ್ನ ಪ್ರಪಂಚದಲ್ಲಿ ಇಲ್ಲಿ ನನ್ನ ಮನೆ, ನನ್ನ ಗಂಡ, ನನ್ನ ಮಾವ, ನನ್ನ ಮಕ್ಕಳು, ನನ್ನ ಕ್ಲಾಸು, ಇದು ಮಾತ್ರ ನನ್ನ ಪ್ರಪಂಚ. ನಾವು ಹೇಳಲ್ವಾ, ನಾನು ನನ್ನ ಪ್ರಪಂಚದಲ್ಲಿಯೇ ಮುಳುಗಿದ್ದೇನೆ, ಬೇರೆಯವರಿಗೆ ಅದರ ಬಗ್ಗೆ ಏನು ನನಗೆ ಗೊತ್ತೇ ಇಲ್ಲ, ಅದರಲ್ಲಿ ಆಸಕ್ತಿಯೂ ಇಲ್ಲ. ಹಾಗಾಗ್ಬಿಡತ್ತೆ ಅಲ್ವಾ. ನನ್ನ ಪ್ರಪಂಚ ಅಂದರೆ ಇಷ್ಟೇ ಅಂತ. ಹಾಗೆಯೇ ಅವಳಿಗೆ ಇಷ್ಟೇ ಅಂತ ಏನೂ ಇಲ್ಲ. ಯಾಕೆ? ಎಲ್ಲರೂ, ಇಡೀ ಪ್ರಪಂಚವೇ ಅವಳದ್ದೇ ತಾನೇ. ಹಾಗಾಗಿ ನಿಷ್ಪ್ರಪಂಚ. ಆಮೇಲೆ ನಿರಾಶ್ರಯ, ನಿರಾಧಾರ ಅಂತ ಹೇಳಿದಾಗೆ ಅವಳು ಎಲ್ಲರಿಗೂ ಆಶ್ರಯ ಕೊಡುವವಳು. ಅವಳು ಯಾರ ಆಶ್ರಯವನ್ನು ಕೇಳ್ತಾ ಇಲ್ಲ, ಅವಳಿಗೆ ಯಾರ ಆಶ್ರಯವೂ ಅಗತ್ಯ ಇಲ್ಲ. ನಿತ್ಯ ಶುದ್ಧ, ನಿತ್ಯ ಶುದ್ಧಳಾಗಿರ್ತಾಳೆ ಅವಳು, ಪವಿತ್ರಳಾಗಿರುವಂಥವಳು. ನಿತ್ಯ ಬುದ್ಧ, ಅವಳ ಬುದ್ಧಿ ಕೂಡ ಯಾವತ್ತೂ ಕೂಡ ಕೆಲಸ ಮಾಡ್ತಾನೆ ಇರತ್ತೆ. ನಮ್ಮ ಬುದ್ಧಿ ಹಾಗಲ್ಲ. ನಮಗೆ ಒಂದೊಂದ್ಸಲ ಚೆನ್ನಾಗಿರುತ್ತೆ ಬುದ್ಧಿ, ಇನ್ನೊಂದ್ಸಲ ಬುದ್ಧಿ ಚೆನ್ನಾಗಿರೋದಿಲ್ಲ. ಅವಳಿಗೆ ಹಾಗಲ್ಲ, ನಿತ್ಯ ಬುದ್ಧ. ನಿರವಧ್ಯ, ಅವಧ್ಯ ಅಂತ ಹೇಳಿದರೆ ಮಾತನಾಡಬಾರದಂತಹ ಶಬ್ದಗಳು, ಅವಾಚ್ಯ ಅಂತ ಹೇಳ್ತೀವಿ, ಆ ಥರದ್ದು. ನಿರವಧ್ಯ, ಯಾವುದು ಕೂಡ ಅವಳದ್ದು ಹೇಳಬಾರದಾಗಿರುವಂಥದ್ದು ಏನೂ ಇಲ್ಲ. ಎಲ್ಲ ಅವಳದ್ದು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದೇ. ಓ, ನಮ್ಮ ಜಗನ್ಮಾತೆ ಹೀಗೆ, ನಮ್ಮ ಲಲಿತಾ ಮಾತೆ ಹೀಗೆ, ನಮ್ಮ ತ್ರಿಪುರ ಸುಂದರಿ ಹೀಗೆ ಅಂತ ಎಲ್ಲವನ್ನು ನಾವು ಸಂತೋಷದಿಂದ ಹೇಳಿಕೊಳ್ಳುವಂಥದ್ದೇ ಇರುವುದಷ್ಟೇ ಹೊರತು ಯಾವುದು ಕೂಡ ಅವಾಚ್ಯವಾಗಿ ಯಾವುದೂ ಇಲ್ಲ. ನಾವು ಎಷ್ಟೇ ಬೇರೆಯವರನ್ನು ಇಷ್ಟಪಟ್ಟರೂ ಕೂಡ ಕೆಲವೊಂದು ಅವರ ಗುಣಗಳು ನಮಗೆ ಇಷ್ಟ ಆಗೋದಿಲ್ಲ. ಇದು ಒಂದು ಅವ್ರು ಹೀಗೆ ಮಾಡದೇ ಇದ್ದರೆ ಒಳ್ಳೇದಿತ್ತು, ಅದು ಇಷ್ಟು ಒಳ್ಳೆಯವ್ರು ನೋಡಿ ಹೀಗೆ ಮಾಡಿದ್ರಲ್ಲ ಅಂತ ನಂಗೆ ಬೇಜಾರು ಅಂತ ಹೇಳೋದಿಲ್ವ ನಾವು. ಇವಳದ್ದು ಅದು ಯಾವುದು ಹಾಗೆ ಇಲ್ಲ. ನಿರವಧ್ಯ, ನಿರಂತರ, ನಿರಂತರವಾಗಿ ಅಂದರೆ ಸ್ವಲ್ಪವೂ ಗ್ಯಾಪ್ ಇಲ್ಲದೆ ಕ್ಷಣ ಯಾವತ್ತೂ ಕೂಡ ಸನಾತನ, ಪುರಾತನ, ನಿರಂತರವಾಗಿರುವಂಥವಳವಳು. ಇನ್ನೊಂದು ಅಂತರ ಅಂತೇಳಿದರೆ ಗ್ಯಾಪ್. ನಮಿಗೂ ಅವಳಿಗೂ ಯಾವುದೇ ಅಂತರ ಇಲ್ವಂತೆ. ಭಕ್ತರು ಮತ್ತೆ ಈ ಜಗನ್ಮಾತೆಗೆ ಯಾವ ಅಂತರವೂ ಇಲ್ಲ. ಹೇಗೆ ತಾಯಿ ಮತ್ತು ಮಗುವಿಗೆ, ಮಗು ಪುಟ್ಟದಿದ್ದಾಗ ಏನು ವ್ಯತ್ಯಾಸ ಇದೆ, ತಾಯಿ ಮಗು ಏನು ವ್ಯತ್ಯಾಸವೇ ಇಲ್ಲ, ಜೊತೆಯಾಗಿ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಸ್ವಲ್ಪ ಸ್ವಲ್ಪ ದೊಡ್ಡ ಆದಮೇಲೆ ಗ್ಯಾಪ್ ಬರುತ್ತೆ, ಆ ಚಿಕ್ಕದಿರುವಾಗ. ಹಾಗೆ ಇಲ್ಲಿ ಭಕ್ತರಿಗೂ ಆ ಜಗನ್ಮಾತೆಗೂ ಯಾವ ಅಂತರವೂ ಇಲ್ಲ, ನಿರಂತರ. ನಿಷ್ಕಾರಣ, ಇವಳು ಇಲ್ಲಿಗೆ ಬರೋದಕ್ಕೆ ಯಾವ ಕಾರಣವೂ ಇಲ್ಲ. ಅವಳಿಗೆ ಯಾವ ಕಾರಣ ಇಲ್ಲ ಅಂದರೆ, ನಾವು ಈಗ ಯಾಕೆ ಬಂದಿದ್ದೇವೆ, ನಮಗೆ ಕಾರಣ ಶರೀರ ಇದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ಕಾರಣ ಶರೀರದಿಂದಾಗಿ ನಾವು ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದೇವೆ. ಅವಳಿಗೆ ಆ ಥರದ ಕಾರಣ ಶರೀರವೇ ಇಲ್ಲ, ಯಾವ ಶರೀರವೂ ಇಲ್ಲ. ಹಾಗಾಗಿ ಕಾರಣ ಶರೀರ ಎಲ್ಲಿಂದ ಬಂತು? ನಿಷ್ಕಾರಣ, ನಿಷ್ಕಲಂಕ. ಈಗ ಹೇಳಿದಾಗೆ ಯಾವ ಕಲಂಕವೂ ಇಲ್ಲ, ಯಾವ ದೋಷವೂ ಇಲ್ಲ. ನಿರುಪಾಧಿ, ಉಪಾಧಿ, ಉಪಾಧಿ ಅಂತ ಹೇಳಿದರೆ ಯಾವುದೋ ಒಂದು ವಸ್ತು ಬೇಕಾಗಿದೆ, ಅದರ ಮೂಲಕ ಇದನ್ನು ಹೇಳುವಂಥದ್ದು. ಈಗ ನೋಡಿ, ಒಂದು ಕ್ರಿಸ್ಟಲ್ ಇಟ್ಟಿದ್ದೇವೆ ಅಂತ ಅಂದ್ಕೊಳ್ಳಿ, ಸ್ಫಟಿಕವನ್ನು ಇಟ್ಟಿದ್ದೇನೆ, ಬಿಳಿ ಬಣ್ಣದ ಸ್ಫಟಿಕ ಅಲ್ಲಿದೆ. ಅದರ ಹತ್ತಿರ ಒಂದು ಕೆಂಪು ದಾಸವಾಳ ನಾನು ಇಟ್ಟಿದ್ದೇನೆ ಅಂತ ಆದರೆ, ಈ ಕೆಂಪು ದಾಸವಾಳದ ಬಣ್ಣ ಆ ಸ್ಫಟಿಕದ ಮೇಲೆ ಬಿದ್ದು ಅದು ಕೂಡ ಕೆಂಪಾಗಿ ಕಾಣಿಸುತ್ತೆ. ಈ ಸ್ಫಟಿಕಕ್ಕೆ ಈಗ ದಾಸವಾಳ ಉಪಾಧಿ. ಹಾಗೆ ಇವಳನ್ನು ಪರಿಚಯ ಮಾಡಬೇಕು ಅಥವಾ ಏನಾದರೂ ಹೇಳಬೇಕು ಅವಳ ಬಗ್ಗೆ ಅಂತ ಇದ್ದರೆ ಯಾವುದರ ಅಗತ್ಯವೂ ಇಲ್ಲ, ಯಾವ ಉಪಾಧಿಯೂ ಅಗತ್ಯವಿಲ್ಲ. ಇದು ನಿರುಪಾಧಿ. ನಿರೀಶ್ವರ, ಈಶ್ವರ ಅಂತ ಹೇಳಿದರೆ ಕಂಟ್ರೋಲರ್, ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು ಈಶ್ವರ ಅಥವಾ ವಶದಲ್ಲಿ ಇಟ್ಕೊಳ್ಳುವವಳು. ಇವಳಿಗೆ ಯಾರು ವಶದಲ್ಲಿ ಇಟ್ಕೊಳ್ಳೋರು? ಇವಳ ಬಾಸ್ ಯಾರು? ಇವಳಿಗೆ ಯಾರು ಬಾಸೇ ಇಲ್ಲ. ಯಾಕೆ? ಇವಳೇ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರಿಗೆ ಇನ್ಯಾರು ಬಾಸ್ ಇರ್ತಾರೆ? ಇವಳೇ ಈ ಬ್ರಹ್ಮಾಂಡ ಸೃಷ್ಟಿ ಎಲ್ಲದಕ್ಕೂ ಇವಳೇ ಚೀಫ್ ಆಗಿರುವಾಗ ಇವಳಿಗಿನ್ಯಾರು ಬಾಸ್ ಇರ್ತಾರೆ? ಹಾಗೆ ನಿರೀಶ್ವರ. ನೀರಾಗ, ಯಾವ ರಾಗವೂ ಇಲ್ಲ. ರಾಗ ಅಂತ ಹೇಳಿದರೆ ವ್ಯಾಮೋಹ, ಯಾವ ಥರದ ವ್ಯಾಮೋಹದಲ್ಲಿಯೂ ಅವಳು ಮುಳುಗಿಲ್ಲ. ಹಾಗಾಗಿ ನೀರಾಗ. ರಾಗಮಥನಿ, ಈಗ ಈ ಶಬ್ದದಿಂದ ನೀರಾಗ, ರಾಗಮಥನಿ, ಇಲ್ಲಿಂದ ಮತ್ತೆ ಅವಳ ಗುಣಗಳೇನು, ನಮ್ಮನ್ನು ಅವಳು ಏನು ಮಾಡ್ತಾಳೆ, ಅವಳ ಗುಣ ನೀರಾಗ. ನಮ್ಮಲ್ಲಿರುವ ರಾಗವನ್ನು ಮಥನ ಮಾಡ್ತಾಳೆ, ಹೊಡೆದು ಹಾಕ್ತಾಳೆ, ನಾಶ ಮಾಡ್ತಾಳೆ. ನಮ್ಮಲ್ಲೆಲ್ಲ ಇದೆ, ಬೇಕಾದಷ್ಟು ವ್ಯಾಮೋಹಗಳಿವೆ ನಮಗೆ, ಇದನ್ನೆಲ್ಲ ನಾಶ ಮಾಡ್ತಾಳೆ, ರಾಗಮಥನಿ. ಆಮೇಲೆ ನಿರ್ಮದ, ಅವಳಿಗೆ ಮದ ಇಲ್ಲ, ಗರ್ವ ಇಲ್ಲ. ಮದ ನಾಶಿನಿ, ನಮ್ಮಲ್ಲಿರುವ ಮದವನ್ನು
ನಾಶ ಮಾಡ್ತಾಳೆ. ನಮಗೆಷ್ಟು ಮದ, ಯಾವುದೋ ಒಂದು ಶ್ಲೋಕ ಬೈಹಾಟ್ ಬರುತ್ತೆ ಅಂತಾದರೆ ಎಷ್ಟು ಗರ್ವ ನಮಗೆ, ಎಷ್ಟು ಅಹಂಕಾರ ಬಂದ್ಬಿಡತ್ತೆ. ನಂಗೆ ಅದು ಗೊತ್ತಿದೆ, ನಿಮಗೆ ಅದು ಸಹ ಗೊತ್ತಿಲ್ವಾ ಅಂತ ಇನ್ನೊಬ್ಬರನ್ನ ಹೀನಾಯ ಮಾಡಿ ಮಾತಾಡ್ತೇವೆ. ಮಾತಾಡದೇ ಇದ್ರೂ ಮನಸ್ಸಲ್ಲಿ ಇಟ್ಟುಕೊಳ್ತೇವೆ. ಹೊರಗಿನಿಂದ ಅದು ಪರವಾಗಿಲ್ಲ ಬಿಡಿ, ಗೊತ್ತಿಲ್ಲದಿದ್ರೆ ಏನು, ಓಹೋ ನನಗೆ ಗೊತ್ತಿರೋದೇನು ಮಹಾ ಅಂತ ಹೇಳ್ತೀವಿ. ಆದರೆ ಮನಸ್ಸಿನಲ್ಲಿ ಅಬ್ಬ ಇವರಿಗಿಷ್ಟು ಕೂಡ ಗೊತ್ತಿಲ್ವಾ ಅಂತ ಹೇಳುವ ಭಾವನೆ ಕೂಡ ಬರುತ್ತೆ. ಅದು ಕೂಡ ಮದವೇ. ಆ ಥರದ ಮದವನ್ನು ನಾಶ ಮಾಡ್ತಾಳೆ. ನಿಶ್ಚಿಂತ. ಆಮೇಲೆ ಅವಳು ಚಿಂತೆ ಇಲ್ಲದವಳು, ಯಾವ ಥರದ ಚಿಂತೆಯೂ ಅವಳಿಗೆ ಇಲ್ಲ. ನಿರಹಂಕಾರ, ಅಹಂಕಾರವೇ ಇಲ್ಲದಂಥವಳು. ನಿರ್ಮೋಹ, ಮೋಹ ಇಲ್ಲದವಳು. ಮೋಹನಾಶಿನಿ, ನಮ್ಮಲ್ಲಿರುವ ಮೋಹವನ್ನು ನಾಶ ಮಾಡ್ತಾಳೆ. ನಿರ್ಮಮ, ಮಮ, ಮಮ ಅಂದರೆ ನನ್ನದು, ನಾನು ನನ್ನದು. ಎಷ್ಟು ನಮಗೆ ಒಂದು ಇಂಟ್ರೆಸ್ಟ್ ಇದರಲ್ಲಿ ಅಲ್ವಾ. ನಾನು ಅಂತ ಹೇಳಿದರೆ ಭಾರಿ ಖುಷಿ. ನನ್ನದು, ಇದು ನನ್ನ ಮನೆ, ಇದು ನನ್ನದು, ಅದು ನನ್ನದಲ್ಲ. ಅದಕ್ಕೆ ಏನಾದರೂ ನನಗೆ ತೊಂದರೆ ಇಲ್ಲ, ಯಾಕೆ ಅದು ನನ್ನದಲ್ಲ. ನನ್ನದು ಅಂತ ಅಲ್ಲಿ ಬಂತೋ ವ್ಯಾಮೋಹ. ಅವಳಿಗೆ ಮಮ ಅಂತ ಹೇಳೋದು ಇಲ್ವೇ ಇಲ್ಲ. ನಾವು ಪೂಜೆ ಸಂಕಲ್ಪ ಮಾಡುವಾಗ ಹೇಳಿಕೊಳ್ತೇವೆ ನೋಡಿ, ಭಟ್ರು ಹೇಳ್ತಾರೆ ಮಮ ಹೇಳಿಕೊಳ್ಳಿ, ಸಂಕಲ್ಪ ಇಲ್ಲ ಅವ್ರು ಹೇಳ್ತಾರೆ, ನಾವೇನು ಮಮ ಅಂತ ಹೇಳಿಕೊಳ್ಳೋದಷ್ಟೇ. ಹಾಗಾದರೆ ಏನಲ್ಲಿ ಮಮ ಅಂತ ಹೇಳಿದರೆ? ಅಲ್ಲಿ ಬರೇ ನಾನು ಅಂದರೆ ನನ್ನ ದೇಹ ನನ್ನ ಕುಟುಂಬ ಅಲ್ಲ. ಆ ಮಮ ಅಂತ ಭಟ್ರು ಹೇಳಿ ಅಂತ ಹೇಳುವಾಗ, ಪುರೋಹಿತರು ಹೇಳಿದಾಗ ನೆನಪು ಬರಬೇಕು ನಮಗೆ, ನನ್ನದಲ್ಲ ಇದು. ಎಲ್ಲ ಬ್ರಹ್ಮಾಂಡಕ್ಕೆ ಲೋಕ ಕಲ್ಯಾಣ ಆಗಲಿ, ನಾನು ಮಾಡುವ ಈ ಪೂಜೆಯಿಂದ ಲೋಕ ಕಲ್ಯಾಣ ಆಗಬೇಕು. ಲೋಕ ಕಲ್ಯಾಣ ಆದಾಗ ಅದರಲ್ಲಿ ನಾನು ಇದ್ದೇನೆ ಲೋಕದಲ್ಲಿ, ನನ್ನದು ಕಲ್ಯಾಣ ಆಗೇ ಆಗತ್ತೆ ಅಲ್ವಾ. ಹಾಗಾಗಿ ನನ್ನ ಕಲ್ಯಾಣ ಆಗಲಿ ಅಂತ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವು ಬೇಡಿಕೊಂಡಾಗ ಆ ಲೋಕದಲ್ಲಿ ನಾವು ಇಲ್ವಾ, ನಮಗೂ ಒಳ್ಳೆಯದಾಗೋದಿಲ್ವಾ, ನಮಗೂ ಸುಖವನ್ನು ಭಗವಂತ ಕೊಡ್ತಾನೆ. ಹಾಗೆ ಇಲ್ಲಿ ನಿರ್ಮಮ ಅಂತ ಹೇಳೋದು ಮಮತಾಹಂತ್ರಿ. ನಮ್ಮಲ್ಲಿರುವ ಆ ಮಮ ಅಂತ ಹೇಳುವ ಮಮಕಾರ, ಅಹಂಕಾರ ಅಂತ ಹೇಳಿದ್ರೆ ನಾನು ಅಂತ ಹೇಳೋದಕ್ಕಿರುವಂತಹ ಒಂದು ಭಾವನೆ. ಮಮಕಾರ ಅಂತ ಹೇಳಿದ್ರೆ ನನ್ನದು. ಇದೆರಡು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ನಾನು ಮತ್ತು ನನ್ನದು. ನನ್ನದು ಅಂತ ಇರೋದನ್ನು ತೆಗೆದು ಹಾಕಿಬಿಡ್ತಾಳೆ. ನಿಷ್ಪಾಪ, ಅವಳು ಯಾವ ಪಾಪವನ್ನು ಮಾಡಿಲ್ಲ. ಪಾಪನಾಶಿನಿ, ನಾವು ಮಾಡಿರ್ತೇವೆ, ಬೇಕಾದಷ್ಟು ಪಾಪ ಮಾಡಿರ್ತೇವೆ, ಗೊತ್ತಿದ್ದು ಮಾಡ್ತೇವೆ, ಗೊತ್ತಿಲ್ಲದೆಯೂ ಮಾಡ್ತೇವೆ. ಈ ಸಾಧಕ ಅಂತ ಹೇಳಿದ್ರೆ ಸಾಧನಾ ಪಥದಲ್ಲಿರುವಾಗ ಗೊತ್ತಿದ್ದು ಖಂಡಿತ ಮಾಡೋದಿಲ್ಲ. ಆದರೆ ಗೊತ್ತಿಲ್ಲದೆ ಎಷ್ಟೊಂದು ಪಾಪವನ್ನು ಮಾಡ್ತಾ ಇರ್ತೇವೆ. ಕೆಲವೊಂದು ಸಲ ಗೊತ್ತಿದ್ದು ಸಣ್ಣ ಪಾಪ ಇರ್ಬೋದು ನೋಡಿ, ನಾವಿವಾಗ ಸಕ್ಕರೆಯನ್ನು ತೆಗೆಯುವಾಗ ಅದರಲ್ಲಿ ಇರುವೆ ಏನು ಮಾಡ್ತೀವಿ, ಅದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತೇವೆ, ಇಲ್ಲ ಕೊಲ್ತೇವೆ, ಜಿರಳೆ ಕೊಲ್ತೇವೆ ನಾವಲ್ವಾ. ಇದು ಪಾಪ ತಾನೇ, ಗೊತ್ತಿದ್ದು ಮಾಡುವಂಥ ಪಾಪ. ಇನ್ನು ಗೊತ್ತಿಲ್ಲದೆ ಎಷ್ಟು ಪಾಪಗಳನ್ನು ಮಾಡ್ತೇವೋ. ಬ್ರಹ್ಮಹತ್ಯ ದೊಡ್ಡ ಪಾಪ ಅಂತೇಳಿದರೆ ಬ್ರಹ್ಮಹತ್ಯ ಅಂತೆ. ಅಂದರೆ ಬ್ರಾಹ್ಮಣ, ಬ್ರಹ್ಮಜ್ಞಾನ ಇರುವಂತಹ ವ್ಯಕ್ತಿಯನ್ನ ಕೊಂದಾಗ ಬರುವಂತಹ ಪಾಪ ಬ್ರಹ್ಮಹತ್ಯಾ ಪಾಪ ಅಂತ ಹೇಳ್ತಾರೆ. ಇಂತಹ ಪಾಪವನ್ನು ಕೂಡ ನಾಶಿನಿ, ನಾಶ ಮಾಡುವಂಥವಳು ಆ ಜಗನ್ಮಾತೆ. ಆದರೆ ಅದಕ್ಕೆ ಸರಿಯಾದ ದಾರಿಯಲ್ಲಿ ಹೋಗಬೇಕು. ಗೊತ್ತಿಲ್ಲದೆ ಆಗಿ ಹೋಯಿತು, ತಪ್ಪಾಯಿತು, ಪಶ್ಚಾತ್ತಾಪ ಪಡಬೇಕು. ಅದಕ್ಕೆ ಪದ್ಧತಿ ಪ್ರಕಾರ ಪೂಜೆಯನ್ನು ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಪಾಪಗಳನ್ನೆಲ್ಲ ಎಷ್ಟೇ ದೊಡ್ಡ ಪಾಪ ಮಾಡಿದರೂ ಕೂಡ ಅದನ್ನು ನಾಶ ಮಾಡ್ತಾಳೆ. ಆಮೇಲೆ ನಿಷ್ಕ್ರೋಧ, ಅವಳಿಗೆ ಕೋಪವೇ ಇಲ್ಲ. ಇದು ನನಗೆ ಬೇಕಾಗಿರೋದೀಗ. ಕ್ರೋಧ ನಾಶಿನಿ, ಎಲ್ಲರಿಗೂ ಎಷ್ಟು ಕೋಪ ಇದೆ. ಅಲ್ಲಿ ಸ್ವಲ್ಪ ಒಂದು ಪದ ನನಗೆ ಬೇಡದ ಪದ ಅವರೊಂದು ಉಪಯೋಗಿಸಿದ್ರ ಬಂತು ಸಿಟ್ಟು ಏರತ್ತೆ. ಅಲ್ಲಿ ಸಿಟ್ಟು ಬಂದರೆ ಮತ್ತೆ ಹುಚ್ಚರಾಗೆ ನಾವು, ನಮ್ಮ ಬ್ರೈನಿಗೂ ಬಾಯಿಗೂ ಕನೆಕ್ಷನ್ ತಪ್ಪಿ ಹೋಗುತ್ತೆ. ಬೇಕಾದಾಗೆ ಬಾಯಿ ಒದರತ್ತೆ. ಮತ್ತೆ ಏನೆಲ್ಲ ಶಬ್ದಗಳು, ಏನು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತೇವೆ. ಕ್ರೋಧವನ್ನು ಶಮನಿ, ನಮ್ಮ ಕ್ರೋಧವನ್ನು ನಾಶ ಮಾಡ್ತಾಳೆ. ಖಂಡಿತವಾಗಿಯೂ ಇದು ನಾವೆಲ್ಲರೂ ಇದು ಒಂದು ಹೇಳಿದಾಗ ಒಂದು ಸಲ ನೆನಪು ಮಾಡಿಕೊಳ್ಬೋದು, ನನ್ನ ಕೋಪವನ್ನು ಕಮ್ಮಿ ಮಾಡು ಕಮ್ಮಿ ಮಾಡು ಕಮ್ಮಿ ಮಾಡು ಅಂಥೇಳಿ ಒಂದು ಪ್ರಾರ್ಥನೆಯನ್ನು ಒಂದು ಕಳಿಸಿ ಮತ್ತೆ ಕಂಟಿನ್ಯೂ ಮಾಡ್ಬೋದು ನಾವು. ಕ್ರೋಧ ಶಮನಿ, ನಿರ್ಲೋಭ, ಲೋಭನಾಶಿನಿ, ಅವಳಿಗೆ ಲೋಭವೇ ಇಲ್ಲ. ನಮ್ಮಲ್ಲಿರುವ ಲೋಭವನ್ನು ನಾಶ ಮಾಡ್ತಾಳೆ. ಲೋಭಿಗಳ ನಾವೆಲ್ಲ ಒಂದು ದೃಷ್ಟಿಯಿಂದ ಖಂಡಿತವಾಗಿಯೂ ಎಲ್ಲರೂ ಲೋಭಿಗಳೇ. ಯಾರಿಗೂ ಒಂದು ಕೈ ಎತ್ತಿ ಕೊಡುವಂತಹ ಒಂದು ಮನಸ್ಸು ಬರೋದಿಲ್ಲ.
ಅಲ್ಲಿ ಹಳೇದಾದ ಸೀರೆ, ಹರಿದು ಹೋದ ಸೀರೆ ಇಟ್ಟರೆ ಕೂಡ, ಮೊನ್ನೆ ಕಬರ್ಡ್ ಕ್ಲೀನ್ ಮಾಡಿದಾಗ 4 ಸೀರೆ ತೆಗೆದಿಟ್ಟೆ, ಅದರಲ್ಲೂ ಒಂದೆರಡು ಕಾಟನ್ ಹರಿದು ಹೋಗಿದೆ. ಇದನ್ನು ಕೆಲಸದೊಳಗೆ ಕೊಡ್ತೇನೆ ಅಂತೇಳಿ ಭಾರಿ 4 ಕೊಡ್ತಾ ಇದ್ದೇನೆ ನಾನು ಅಂತೇಳಿ. ಆಮೇಲೆ ಕೊಡುವ ಸಮಯಕ್ಕಾಗುವಾಗ ಈ ಕಾಟನ್ ಸೀರೆ ನೆಲ ಉಜ್ಜಲಿಕ್ಕಾದರೂ ಉಪಯೋಗಿಸ್ಬೋದು, ಇಲ್ಲ ಇಲ್ಲಿ ಕಬರ್ಡ್ ಎಲ್ಲ ಉಪಯೋಗಿಸ್ಬೋದು, ಇದನ್ನೇ ಯಾಕೆ ಕೊಡೋದು, ಇದು ಇರಲಿ, ಉಜ್ಜಲಿಕ್ಕೆ ಬೇಕಾಗ್ತದೆ ನಮಗೆ ಅಂತೇಳಿ ಮತ್ತೆ ಅಲ್ಲಿ ತೆಗೆದಿಡ್ತೇವೆ. ಇದು ಲೋಭವೇ. ಒಳ್ಳೆಯ ಬಟ್ಟೆ ಕೊಡೋದಕ್ಕೆ ಮನಸ್ಸೇ ಬರೋದಿಲ್ಲ, ಹರಿದು ಹೋದ ಬಟ್ಟೆಯನ್ನು ಕೊಟ್ಟರು ಕೊಡೋಕ್ಕೆ ಮನಸ್ಸು ಬರೋದಿಲ್ಲ. ಕೊಟ್ಟ ಮೇಲೆ ನಾನೇನು ದೊಡ್ಡಕ್ಕೆ ಕೊಟ್ಟೆ, ಇದು ಕೊಟ್ಟದಕ್ಕೆ ನೋಡಿ ಅವಳು ಹೇಗೆ ಫೋನ್ ಸಹ ಒಂದು ಮಾಡಲಿಲ್ಲ ಕೆಲಸದವಳು. ಹೇಳಬೇಕಾ, ಫೋನ್ ಮಾಡಿ ಮಾಡಬೇಕಾ ಬೇಡ ನನಗೆ ಬರೋದಿಲ್ಲ ಅಂತ. ನಾನು ಕಾದು 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 ಎಲ್ಲ ನಾನೇ ಮಾಡಿದೆ. ಎಷ್ಟು ಕಷ್ಟ ಬರ್ತೇವೆ ನಾವು ಜೀವನದಲ್ಲಿ. ಒಂದು ದಿನ ಅವಳು ಬಾರದೇ ಇದ್ರೆ, 4 ದಿನ ಬಾರದೇ ಇದ್ರೆ, ಕೋವಿಡ್ ಸಮಯದಲ್ಲಿ ಮಾಡ್ಕೊಂಡಿಲ್ವಾ ನಾವೆಲ್ಲರೂ? ಎಲ್ಲಿ ಕೆಲಸದವ್ರು ಬಂದರು ನಮಗೆಲ್ಲ? ಸ್ವಲ್ಪ ಸ್ವಲ್ಪ ನಾವು ವಿಚಾರ ಮಾಡಿದಾಗ, ಶಾಂತವಾಗಿ ಮನಸ್ಸು ಇದ್ದರೆ, ಏನು ಬೇಕು, ಯಾವ ಕೆಲಸ ಬೇಕೋ ಅದನ್ನು ಮಾಡಿಕೊಂಡ್ರೆ ಆಯಿತು. ಸರಿ, ಕಷ್ಟ ಆಗತ್ತೆ, ದೇಹಕ್ಕೆ ಕಷ್ಟ ಆಗತ್ತೆ, ಎಷ್ಟಾಗತ್ತೋ ಅಷ್ಟು ಮಾಡಿಕೊಂಡು ನೆಮ್ಮದಿಯಿಂದ ಜೀವನವನ್ನು ಮಾಡೋಣ. ಅದು ನಿರ್ಲೋಭ ಲೋಭನಾಶಿನಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕಾಮ ಕ್ರೋಧ ಲೋಭ ಇದು 3 ನರಕಕ್ಕೆ ಹೋಗುವಂತಹ ರಾಜಮಾರ್ಗ. ಇದು ನರಕಕ್ಕೆ ಹೋಗ್ಬೇಕಾ? ಕಾಮ ಕ್ರೋಧ ಲೋಭ ಇದು 3 ಇಟ್ಕೋ. ಬೇಡವಾ, ನರಕಕ್ಕೆ ಹೋಗೋದು ಬೇಡವಾ, ಆ ರಾಜಮಾರ್ಗ ಬೇಡವಾ, ಅದನ್ನು ಬಿಟ್ಟು ಈ ಕಡೆ ಬಾ ಅಂತ ಭಗವಂತ ಅದ್ಭುತವಾಗಿ ವರ್ಣಿಸಿದ್ದಾನೆ ಭಗವದ್ಗೀತೆಯಲ್ಲಿ. ನಿಸ್ಸಂಶಯ ಸಂಶಯಗ್ನಿ. ನಿಸ್ಸಂಶಯ, ಅವಳಿಗೆ ಯಾವ ಸಂಶಯವಿಲ್ಲ. ಸಂಶಯಗ್ನಿ, ನಮ್ಮಲ್ಲಿರುವ ಸಂಶಯವನ್ನು ತೊಡೆದು ಹಾಕ್ತಾಳೆ. ಕೆಲವೊಂದ್ಸಲ ನಮಗೆ ಈ ಅಧ್ಯಾತ್ಮ ಪಥದಲ್ಲಿ ಹೋಗ್ತಾ ಹೋಗ್ತಾ ಕೂಡ ಹಲವಾರು ಸಂಶಯಗಳು ಕಾಡತ್ತೆ ನಮಗೆ. ಇದು ಈ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ, ಅದು ಇದರಲ್ಲಿ ಹೀಗೆ ಹೇಳಿದರೆ ಏನಪ್ಪ, ನನಗೆ ಏನು ಅರ್ಥವೇ ಆಗೋದಿಲ್ಲಪ್ಪ ಅಂತ ಆಗ್ಬಿಡತ್ತೆ ನಮಗೆ. ಹಾಗಾದಾಗ ಯಾರದ್ದೋ ಒಬ್ಬರು ವ್ಯಕ್ತಿ ಮೂಲಕ ಇರ್ಬೋದು, ಇಲ್ವಾ ಟಿ ವಿಯಲ್ಲಿ ಏನೋ ಒಂದು ಬಂದು, ಓಹೋ ಇದು ನನ್ನ ಸಂಶಯವನ್ನು ಹೊಡೆದಾಗ್ತಾ ಇದೆ ಅಲ್ವಾ ಅಂತೇಳಿ ನಮಗೆ ಅನಿಸತ್ತೆ. ಆ ಥರದ ರೀತಿಯಲ್ಲಿ ಶಾಂಭವಿ ಅಂತ ಹೇಳಿಲ್ಲ, ಸೌಲಭ್ಯವನ್ನು ಅವಳು ಒದಗಿಸಿಕೊಡ್ತಾಳೆ ಅವಳದೇ ರೀತಿಯಲ್ಲಿ. ಅದು ಪ್ರತಿಯೊಬ್ಬರಿಗೂ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಏನೂ ಇಲ್ಲ. ಯಾವುದೋ ಒಂದು ಪುಸ್ತಕ ಓದುವಾಗ ಅದು ಏನೋ ಸುಧಾವೋ ತರಂಗವೋ ಈ ಥರದ ಮ್ಯಾಗಝೀನ್ ಕೂಡ ಇರ್ಬೋದು. ಓದಿದಾಗ ಅದರಲ್ಲೊಂದು ಓಹೋ ಇದು ನನ್ನ ಸಂಶಯ ನಿವಾರಣೆಯನ್ನು ಮಾಡ್ತೀಗ, ಸರಿಯಾದ ಅರ್ಥ ನನಗೆ ಈಗ ಗೊತ್ತಾಯಿತು ಅಂತ ಆಗತ್ತೆ. ಇದು ಸಂಶಯಗ್ನಿ. ನಿರ್ಭವ. ಮತ್ತೆ ಭವ ಅಂತೇಳಿದರೆ ಈ ಪ್ರಪಂಚಕ್ಕೆ ಬರುವಂಥದ್ದು, ಅವಳು ಈ ಪ್ರಪಂಚಕ್ಕೆ ಬರೋದೇ ಇಲ್ಲ. ಭವನಾಶಿನಿ, ಭವಾರಣ್ಯ ಕುಠಾರಿಕ ಅಂತ ನೋಡಿದೆವು. ನಮ್ಮ ಮತ್ತೆ ಮತ್ತೆ ಪ್ರಪಂಚಕ್ಕೆ ಬರೋದನ್ನು ಫುಲ್ ಸ್ಟಾಪ್ ಹಾಕಿ ಬಿಡ್ತಾಳೆ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗತ್ತೆ ನಮ್ಮದು ಅಂತ. ಭವನಾಶಿನಿ. ನಿರ್ವಿಕಲ್ಪ. ವಿಕಲ್ಪ ಅಂದರೆ ಏನು ಅಂತ ನೋಡೋಣ. ಸಂಕಲ್ಪ ಅಂದರೆ ನಮಗೆ ಗೊತ್ತಿದೆ. ನಾನು ನಾಳೆ ಬೆಳಿಗ್ಗೆಯಿಂದ ದಿನ 5 ಗಂಟೆಗೆ ಹೇಳ್ತೇನೆ ಅಂಥೇಳಿ ಸಂಕಲ್ಪ ಮಾಡೋದು. ಆಮೇಲೆ ಏನಾಗತ್ತೆ, ಅದು ವಿಕಲ್ಪ ಆಗಿಬಿಡತ್ತೆ. 5 ಗಂಟೆಗೆ ಅಲಾರ್ಮ್ ಹೊಡೆಯತ್ತೆ. ಅಲ್ಲಿ ಟರ್ರಂತ ಅಲಾರ್ಮ್ ಹೊಡೆದಾಗ ಕಣ್ಣಲ್ಲಿ ಇನ್ನೂ ನಿದ್ದೆ ಬಿಟ್ಟಿಲ್ಲ, ಅದನ್ನು ಅಲ್ಲಿಗೆ ನಿಲ್ಲಿಸಿ, ಅಥವಾ ಈಗೆಲ್ಲ ಸ್ನೂಸ್ ಮಾಡೋದು, ಇನ್ನೊಂದು 10 ನಿಮಿಷ ಆಗಿ ಮತ್ತೆ ಪುನಃ ರಿಂಗ್ ಆಗತ್ತೆ. ಅದು 10 ನಿಮಿಷ ಆದಾಗ ಇವತ್ತು ಬೇಡ ನಾಳೆಯಿಂದ ಶುರು ಮಾಡುವ, ಇದು ವಿಕಲ್ಪ. ಸಂಕಲ್ಪಕ್ಕೆ ಬದಲಾವಣೆಯಾಗಿ ಮಾಡುವಂಥದ್ದಕ್ಕೆ ಹೆಸರು ವಿಕಲ್ಪ. ಇವಳಿಗೆ ಯಾವ ವಿಕಲ್ಪ ಇದೆ ಹೇಳಿ? ಯಾವ ವಿಕಲ್ಪವೂ ಇಲ್ಲ. ನಿರ್ವಿಕಲ್ಪ. ಹಾಗೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಅಂದರೆ ನಾವು ಯಾರು ಧ್ಯಾನ ಮಾಡ್ತಿದ್ದಾರೋ, ಧ್ಯಾನ ಮಾಡುವವರು ಮತ್ತು ಧ್ಯಾನ ಯಾವುದರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೋ ಅದೆಲ್ಲವೂ ಒಂದೇ. ಧ್ಯಾತೃ ಧ್ಯೇಯ ರೂಪ ಅಂತ ಹೇಳ್ತೀವಿ. ಅಂದರೆ ಧ್ಯಾನ ಮಾಡುವವರು, ಆಮೇಲೆ ಯಾರ ಬಗ್ಗೆ ಆ ವಸ್ತು ಯಾವುದಿದೆಯೋ ಅದು, ಆಮೇಲೆ ಮಾಡುವಂಥ ಆ ಕ್ರಿಯೆ ಎಲ್ಲವೂ ಒಂದಾಗುವಂಥದ್ದಕ್ಕೆ ನಿರ್ವಿಕಲ್ಪ. ಏನೂ ಗೊತ್ತಾಗಲ್ಲ. ಇದು ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತೀವಿ. ಆಮೇಲೆ ನಿರಾಬಾಧ. ಯಾವ ಬಾಧೆಯೂ ಅವಳಿಗಿಲ್ಲ. ನಮಗೆ ಎಲ್ಲ ಬಾಧೆ ಇದೆ, ನಾನಾ ಥರದ ಕಷ್ಟಗಳು. ನಮಗೆ ಯಾವುದು ಕಷ್ಟ ಇಲ್ಲ ನಮಗೆ ಹೇಳಿ, ಎಲ್ಲವೂ ಕಷ್ಟವೇ ನಮಗೆ. ನಿರಾಬಾಧ ಅವಳು. ನಿರ್ಭೇದ. ಭೇದ ಇಲ್ಲ, ತಾರತಮ್ಯ ಇಲ್ಲ. ಎಲ್ಲರೂ ಅವಳ ಮಕ್ಕಳು ಎಲ್ಲರೂ ಒಂದೇ ಥರ. ಹಾಗೆಂತ ಹೇಳಿ ನಾವೀಗ ನಮ್ಮ ಮಕ್ಕಳಲ್ಲೇ ನೋಡ್ತೀವಿ,
ಒಂದು 4 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಎಲ್ಲರೂ ಒಂದೇ ಥರ ಇರ್ತಾರಾ? ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರದ ಲೆವೆಲಲ್ಲಿ ಹಸಿವಿರ್ಬೋದು. ಈಗ ಪಾಂಡವರಲ್ಲಿ ಭೀಮನಿಗೆ ತುಂಬ ಹಸಿವು. ಕುಂತಿ ಊಟ ಕೊಟ್ಟಾಗ ಭೀಮನಿಗೆ ಜಾಸ್ತಿ ಕೊಡಬೇಕಾಗ್ತಿತ್ತು. ಅದು ಭೇದವ. ಅವನಿಗೆ ಅದು ಅಗತ್ಯ ಇತ್ತು. ಅವನ ದೇಹಕ್ಕೆ ಅದು ಅಗತ್ಯ ಇತ್ತು. ಹಾಗೆಯೇ ಇಲ್ಲಿ ನಾವು ಕೂಡ ಅವಳು ನಮ್ಮ ಭೇದ ಮಾಡ್ತಾಳೆ ಅಂತ ಅಂದ್ಕೊಳ್ಬಾರ್ದು. ಅವರಿಗೆ ಕೊಟ್ಟರು, ಇವರು ಭಕ್ತರು, ನಾನು ಭಕ್ತೆ, ನನಗೆ ಮಾತ್ರ ಇಷ್ಟೇ ಕೊಟ್ಟಿದ್ದು ನೋಡಿ ಆ ಜಗನ್ಮಾತೆ, ಅವರಿಗೆಲ್ಲ ತುಂಬ ಕೊಟ್ಟಿದ್ದಾರೆ. ಇದು ಭೇದ ಅಲ್ಲ. ನಮ್ಮ ಸಾಧನಾ ಪಥದಲ್ಲಿ ನಮಗೆ ಮುಂದೆ ಹೋಗಕ್ಕೆ ಶ್ರೇಯಸ್ಸನ್ನು ನಾವು ಪಡಿಬೇಕು ಅಂತ ಇದ್ದರೆ ಏನು ಕೊಡಬೇಕಾಗಿದೆ ಅಂತ ಅವಳಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊಳ್ಳೋದು ನಂಗೆ ಹೀಗಿದ್ದರೆ ಭಾರಿ ಒಳ್ಳೆಯದು ಅಂತ ನಾವು ಅಂದ್ಕೊಳ್ಳೋದು. ಅವಳಿಗೆ ಗೊತ್ತಿದೆ ತಾನೇ ಏನು ಕೊಡಬೇಕು ಅಂತ. ಅದರ ಪ್ರಕಾರ ಅವಳು ಕೊಡ್ತಾ ಹೋಗ್ತಾಳೆ. ಹಾಗಾಗಿ ನಿರ್ಭೇದ, ಭೇದನಾಶಿನಿ. ನಮ್ಮಲ್ಲಿರುವ ಈ ತಾರತಮ್ಯದ ಒಂದು ಯೋಚನೆ ನಮ್ಮಲ್ಲಿರುತ್ತೆ. ಅವರಿಗೆ ಇದು ಬೇಡ, ಇದು ಮಾತ್ರ ಕೊಡುವ, ಇಂಥವ್ರು ಇವರು ಸ್ವಲ್ಪ ದೊಡ್ಡವರು, ಸ್ವಲ್ಪ ಶ್ರೀಮಂತರು, ಇವರಿಗೆ ಇದನ್ನು ಕೊಡುವ. ನಮ್ಮಲ್ಲಿ ಆ ಥರದ ಭೇದ ಇದೆ. ಈ ಭೇದವನ್ನು ನಾಶ ಮಾಡ್ತಾಳೆ ಭೇದನಾಶಿನಿ. ನಿರ್ನಾಶ, ಇವಳು ನಾಶ ಇಲ್ಲದೆ ಇರುವವಳು. ಇವಳಿಗೆ ಯಾವತ್ತೂ ನಾಶವೇ ಇಲ್ಲ. ನಿರ್ನಾಶ. ಮೃತ್ಯುಮಥನಿ. ಇಲ್ಲಿ ಮೃತ್ಯು ಅಂತ ಹೇಳಿದರೆ ಈ ಒಂದು ದೇಹ ಸತ್ತು ಹೋಗುದು ಅಂತಲ್ಲ. ನಮ್ಮ ಭವಾರಣ್ಯ ಕುಠಾರಿಕ ಅಂತ ನೋಡಿದ್ದೇವೆ. ಸಂಸಾರ ಅಂತ ಹೇಳಿದರೆ ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುದು, ಮತ್ತೆ ಆ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಸಾಕ್ತಾನೇ ಇರ್ತೇವೆ. ಎಷ್ಟು ಜನ್ಮಗಳು ತಾಳಬೇಕೋ ಗೊತ್ತಿಲ್ಲ. ಹಾಗೆ ಅವಳು ಈ ಜನ್ಮದಲ್ಲಿಯೇ ಸಾಕು ಮಾಡ್ತಾಳೆ. ಮೃತ್ಯುಮಥನಿ. ಇನ್ನು ಮತ್ತೆ ಮತ್ತೆ ನಿನಗೆ ಮರಣ ಬೇಡ ಅಂತ ಹೇಳಿದರೆ ಏನು? ಜನ್ಮವೂ ಬೇಡ. ಮರಣ ಹುಟ್ಟಿದ್ರೆ ಜನ್ಮ ಇದ್ದರೆ ಮರಣ ಇದ್ದೇ ಇದೆ. ಮೃತ್ಯುವನ್ನು ನಾಶ ಮಾಡ್ತಾಳೆ ಅಂತ ಆದರೆ ಜನ್ಮವನ್ನು ಕೂಡ ಅವಳು ನಾಶ ಮಾಡ್ತಾಳೆ. ಮತ್ತೆ ನನಗೆ ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲವೇ ಇಲ್ಲದ ಹಾಗೆ ಮಾಡಿಬಿಡ್ತಾಳೆ ಮೃತ್ಯುಮಥನಿ. ನಿಷ್ಕ್ರಿಯ. ಅವಳು ಯಾವ ಕ್ರಿಯೆಯನ್ನು ಮಾಡೋದಿಲ್ಲ. ಅಂದರೆ ಭಗವದ್ಗೀತೆಯಲ್ಲಿ ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ ಸ್ವಲ್ಪ ಕೂಡ ಕರ್ತವ್ಯ ಅಂತ ಏನೂ ಇಲ್ಲ ಅರ್ಜುನ. ಅದನ್ನೇ ಇಲ್ಲಿ ಹೇಳಿರೋದು. ನಿಷ್ಕ್ರಿಯ. ಅವಳಿಗೆ ಯಾವ ಕ್ರಿಯೆಯೂ ಮಾಡಬೇಕು ಅಂತ ಇಲ್ಲ, ಮಾಡೋದೇ ಇಲ್ಲ ಅವಳು. ನಿಷ್ಕ್ರಿಯ. ನಿಷ್ಪರಿಗ್ರಹ. ಪರಿಗ್ರಹ ಅಂತ ಹೇಳಿದರೆ ನಾವು ಮಾಡಿದ ಕೆಲಸಕ್ಕೆ ತೆಗೆದುಕೊಳ್ಳುವಂಥದ್ದು. ಈ ಸಂಬಳ ಅಂತಲ್ಲ. ಈಗ ಯಾರೋ ಒಬ್ಬರು ನೋಡಿ, ನಾನು ನಿಮಗೆ ಹೆಲ್ಪ್ ಮಾಡಿದ್ದೇನಲ್ಲ, ಸ್ವಲ್ಪ ನೀವು ಇದು ನನಗೆ ಕೊಡಿ. ಅಥವಾ ಕೊಡದೇ ಇದ್ದರೂ ಕೂಡ ಅವರು ನನಗೆ ಇದು ಕೊಡಲಿ, ನಾನು ಅವ್ರಿಗೆ ಇದನ್ನು ಮಾಡಲಿಲ್ವಾ. ಸಣ್ಣ ಮಕ್ಕಳು ಕೂಡ ಮಾಡ್ತಾರೆ ನೋಡಿ. ನಾನು ನಿಂಗೆ ಅದು ಕೊಡಲಿಲ್ವಾ, ಪೆನ್ಸಿಲ್ ಕೊಡಲಿಲ್ಲ, ನೀನು ನನಗೆ ರಬ್ಬರ್ ಕೊಡು ಅಂತ ಕೇಳಲ್ವಾ. ಹಾಗೆ ನಾವು ಏನು ಕಡಿಮೆ ಇಲ್ಲ ಮಕ್ಕಳಿಂದ. ಹೊರಗೆ ಬಾಯಿಂದ ಕೇಳದೇ ಇರ್ಬೋದು, ಮನಸ್ಸಿನಲ್ಲಿ ನಾನು ಇಷ್ಟೆಲ್ಲ ಮಾಡಿದೆ ಅವರಿಗೆ, ಅವ್ರು ನನಗೇನು ಮಾಡೋದೇ ಇಲ್ವಲ್ಲ. ಇದು ತೆಗೆದುಕೊಳ್ಳುವಂಥದ್ದು ಪರಿಗ್ರಹ. ಅವಳೇನು ತಗೋತಾಳೆ? ನಮ್ಮ ಕೈಯಿಂದ ಏನು ತಗೋತಿದ್ದಾಳೆ ಅವಳು? ಅದು ಕೊಡು ಇದು ಕೊಡು ಅಂತ ಕೇಳಿದ್ಲ? ನಾವೇ ತಾನೇ ಹೇಳೋದು, ನಿಂಗೆ ಹಾಗೆ ಪೂಜೆ ಮಾಡಿಸ್ತೇನೆ, ನಿಂಗೆ ಅಲ್ಲಿ ರೇಷ್ಮೆ ಸೀರೆ ಕೊಡ್ತೇನೆ, ನನ್ನ ಮಗಳಿಗೆ ಮದುವೆ ಮಾಡಿಸು, ನಿನಗೆ ಅಲ್ಲಿ ಕೊಡ್ತೇನೆ, ಕಂಚಿಗೆ ಬಂದು ಇದು ಕೊಡ್ತೇನೆ, ನಾವು ತಾನೇ ಹೇಳೋದು. ಅವಳು ಕೇಳಿದ್ಲ ನಮ್ಮ ಹತ್ರ? ಅವಳಿಗೆ ಬೇಡ ಯಾವುದು ಕೂಡ. ನಾವು ಕೂಡ ನೈವೇದ್ಯ ತಿಂದುಕೊಂಡು ಅವಳು ಬದುಕಿಲ್ಲ. ನಾವು ಅಂದ್ಕೊಳ್ಳೋದು, ಓಹೋ ಇವತ್ತು ಆ ಪಾಯಸ ಮಾಡಿದ್ದೇನೆ ಅವಳಿಗೆ, ನಮ್ಮ ಸಂತೋಷಕ್ಕೆ ಅದು. ಅವಳು ಕೇಳಿಲ್ಲ. ಹಾಗಾಗಿ ಅವಳು ನಿಷ್ಪರಿಗ್ರಹ. ನಿಸ್ತುಲ. ತುಲ ಅಂತ ಹೇಳಿದ್ರೆ ತುಲನೆ ಮಾಡೋದು, ಹೋಲಿಸೋದು. ಯಾರ ಜೊತೆಯೂ ಅವಳನ್ನು ಹೋಲಿಸೋ ಹಾಗೆ ಇಲ್ಲ. ನಿಸ್ತುಲ. ನೀಲ ಚಿಕುರ. ಚಿಕುರ ಅಂತ ಹೇಳಿದರೆ ಒಂದು ಅರ್ಥದಿಂದ ಕೂದಲು, ತಲೆ ಕೂದಲಿಗೆ ಚಿಕುರ ಅಂತ ಹೆಸರಿದೆ. ನೀಲ ಚಿಕುರ. ಇಲ್ಲಿ ನೀಲ ಅಂತ ಹೇಳಿದರೆ ಬ್ಲೂ ಬಣ್ಣ ಅಂತಲ್ಲ, ನೀಲಿ ಬಣ್ಣ ಅಂತಲ್ಲ, ಕಪ್ಪು. ತುಂಬ ನೀಲಿ ಆದರೆ ಕಪ್ಪು ಅಂತ ಹೇಳ್ತೀವಲ್ಲ ನಾವು, ಹಾಗೆ ನೀಲ ಚಿಕುರ ಅಂತ ಹೇಳಿದರೆ ಈ ಒಂದು ಪದ ಯಾಕೆ ಇಲ್ಲಿ ಹಾಕಿದ್ರು ಅಷ್ಟು ಸರಿಯಾಗಿ ಗೊತ್ತಾಗದಾಗ ಆಗತ್ತೆ ನಮಗೆ. ಇಲ್ಲಿ ಯಾಕೆ ಬಂತು? ನೀ ಅಂತ ಇದ್ರ ಕಾರಣ ಇದ್ರೂ ಇರ್ಬೋದು ಒಂದು ದೃಷ್ಟಿಕೋನದಿಂದ. ಕಪ್ಪಾದ ತಲೆ ಕೂದಲು ಇರುವಂಥವಳು ನೀಲಚಿಕುರ. ಇನ್ನೊಂದು ಅರ್ಥದಿಂದ ಹೇಳಬೇಕು ಅಂತ ಇದ್ದರೆ, ಈ ಹಿಂದುಗಡೆ, ತಲೆಯ ಹಿಂದುಗಡೆ ನೋಡಿ ಭಟ್ರುಗಳು ಜುಟ್ಟು ಹಾಕ್ಕೊಳ್ತಾರೆ ನೋಡಿ, ಒಂದು ಏನು ಜುಟ್ಟಿಟ್ಕೊಳ್ತಾರಲ್ವಾ, ಆ ಜಾಗದಲ್ಲಿ ಅಲ್ಲಿ ಒಂದು ಚಕ್ರ ಇದೆಯಂತೆ, ಒಂದು ರಹಸ್ಯವಾದ ಚಕ್ರ. ಆ ಚಕ್ರ ಅಭಿವೃದ್ಧಿಗೊಂಡಿದೆ ಅಂತ ಆದರೆ ಪ್ರಪಂಚದಲ್ಲಿ ಏನೆಲ್ಲ ಆಗತ್ತೋ ಅದೆಲ್ಲ ತಿಳಿಯತ್ತೆ ಅಂತೆ. ಅದು ಕಾಣದೇ ಇರುವುದಕ್ಕೋಸ್ಕರ ಇಲ್ಲಿ ಹಿಂದ್ಗಡೆ ಮೇಲ್ಗಡೆ ಜುಟ್ಟು ಹಾಕಿಕೊಳ್ಳೋದು. ಇದಕ್ಕೆ
ಚಿಕುರ, ಇಲ್ಲಿ ನೀಲ ಚಿಕುರ ಅಂತ ಅದಕ್ಕೂ ಹೆಸರಿದೆಯಂತೆ. ಅಂದರೆ ಅವಳಿಗೆ ಎಲ್ಲವೂ ಆಗು ಹೋಗುಗಳು ಎಲ್ಲವೂ ಅವಳಿಗೆ ತಿಳಿದಿದೆ. ಯಾವುದು ನಾವು ಯಾರು ನೋಡಿಲ್ಲಲ್ಲ ಅಂತ ಕನಕನ ಕತೆ ನಮಗೆ ಗೊತ್ತಿದೆ. ಯಾರು ನೋಡದೇ ಇರುವಲ್ಲಿ ತಿಂದು ಬನ್ನಿ ಬನ್ನಿ ಅಂತ ಮಕ್ಕಳಿಗೆ ಹೇಳಿದರೆ ಎಲ್ಲ ಮಕ್ಕಳು ತಿಂದು ಬಂದರು. ಕನಕದಾಸರು ಮಾತ್ರ ಯಾರು ನೋಡದೇ ಇರುವ ಜಾಗನೇ ಇಲ್ಲ ಅಂತ ಬಂದು ಮೇಷ್ಟ್ರಿಗೆ ಹೇಳಿಬಿಟ್ರಂತೆ, ಭಗವಂತ ನೋಡ್ತಿದ್ದಾನಲ್ವಾ ಅಂತ. ಹಾಗೆ ಅವಳಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಆಮೇಲೆ ನಿರಪಾಯ, ಯಾವ ಅಪಾಯವೂ ಅವಳಿಗಿಲ್ಲ. ದೇಹ ಇದ್ದರೆ ತಾನೇ ಅಪಾಯ, ಅವಳಿಗೆ ದೇಹವೇ ಇಲ್ಲ. ನಿರಪಾಯ, ನಿರತ್ಯಯ. ಅತ್ಯಯ ಅಂತ ಹೇಳಿದರೆ ಉಲ್ಲಂಘಿಸೋದು, ನಿಯಮಗಳನ್ನು ಉಲ್ಲಂಘಿಸೋದು, ಮಿತಿ ಮೀರಿ ಹೋಗುವಂಥದ್ದು ಅವಳು ಅದು ಯಾವುದೂ ಇಲ್ಲ. ನಿರತ್ಯಯ. ದುರ್ಲಭ, ದುರ್ಲಭ ಅಂತ ಹೇಳಿದರೆ ಅವಳು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಕಷ್ಟ ಇದೆ ಆದರೆ ಅಸಾಧ್ಯ ಅಲ್ಲ. ಕಷ್ಟ ಖಂಡಿತ ಇದೆ, ಅಸಾಧ್ಯ ಅಲ್ಲ. ದುರ್ಲಭ. ದುರ್ಗಮ, ದಾರಿ ಕೂಡ ದುರ್ಗಮವಾಗಿದೆ. ಈ ಸಾಧನಾ ಪಥ ಅಂತ ಹೇಳೋದು ಹರಿತವಾದ ಕತ್ತಿಯ ಮೇಲೆ ನಡೆದುಕೊಂಡು ಹೋದಾಗೆಂತೆ. ಎಷ್ಟು ಜಾಗರೂಕರಾಗಿರಬೇಕು. ಕ್ಷಣ ಮಾತ್ರದಲ್ಲಿ ಆ ಕಡೆ ಈ ಕಡೆ ಬೀಳುವ ಅವಕಾಶ ಇದೆ. ಹಾಗಾಗಿ ನನ್ನ ಜೀವನದಲ್ಲಿ ಏನಾಗಬೇಕು, ನನಗೆ ನನ್ನ ಜೀವನ ಶೈಲಿ ಹೇಗಿದೆ, ಭಗವದ್ಗೀತೆಯಲ್ಲಿ 16-17ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾನೆ ಭಗವಂತ. ಅದನ್ನು ನೆನಪಲ್ಲಿಟ್ಟುಕೊಂಡು ನನ್ನಲ್ಲಿ ದೈವಿ ಗುಣಗಳಿದೆಯೋ ಆಸುರಿ ಗುಣಗಳಿದೆಯೋ, ನನ್ನಲ್ಲಿ ಯಾವ ಥರದ ಜೀವನ ಶೈಲಿಯನ್ನು ನಾನು ನಡೆಸ್ತಾ ಇದ್ದೇನೆ, ನನ್ನ ಗಮ್ಯ ಏನು, ಲಕ್ಷ್ಯ ಏನು, ಇದರ ಬಗ್ಗೆ ವಿಚಾರವನ್ನು ಮಾಡ್ತಾನೆ ಇರಬೇಕು. ಹಾಗಾಗಿ ಇದು ದುರ್ಗಮ. ಆಮೇಲೆ ದುರ್ಗ. ದುರ್ಗ ಅಂತ ಹೇಳಿದರೆ ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸುವಂಥವಳು. ಕಷ್ಟಗಳಿಗೂ ದುರ್ಗ ಅಂತ ಹೆಸರಿದೆ. ಹಾಗೆಯೇ ಕಷ್ಟವನ್ನು ನಿವಾರಣೆ ಮಾಡುವವಳಿಗೂ ಹೆಸರು ದುರ್ಗ ಅಂತ ಇದೆ. ದುಃಖಹಂತ್ರಿ, ಎಲ್ಲ ಥರದ ದುಃಖಗಳನ್ನು ನಾಶ ಮಾಡ್ತಾಳೆ. ನಾಶ ಮಾಡಿದ ಮೇಲೆ ಸುಖಪ್ರದ, ಸುಖವನ್ನೇ ಕೊಡ್ತಾಳೆ. ಸುಖ ಅಂತ ಹೇಳಿದರೆ ಲೌಕಿಕ ಸುಖ ಅಂತ ಅಂದ್ಕೊಳ್ಬಾರ್ದು. ಯಾವಾಗ ನಮಗೆ ಅಜ್ಞಾನವು ಹೋಗಿ ಆ ಜ್ಞಾನ ಬರುತ್ತೋ, ನಾನು ಅಂದರೆ ಯಾರು ಅಂತ ಹೇಳುವ ಜ್ಞಾನ ಬರುತ್ತೋ, ಅವಾಗೇನಿದೆ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಮಂಗಲಮಯವಾದ ಆನಂದಮಯವಾದ ಶಿವ ನಾನು ಅಂಥೇಳಿ ಆ ಭಾವನೆ ಅದು ಅನುಭವಕ್ಕೆ ಬರುತ್ತೆ. ಆವಾಗ ಸುಖಪ್ರದ. ಆಮೇಲೆ ದುಷ್ಟ ದೂರ, ಎಲ್ಲ ದುಷ್ಟ ಗುಣಗಳನ್ನು ದೂರ ಮಾಡ್ತಾಳೆ. ಹಾಗೆಯೇ ದುರಾಚಾರ ಶಮನಿ. ಏನು ದುರಾಚಾರ ಅಂತ ಹೇಳಿದರೆ, ಆಚಾರ ಅಂತ ಹೇಳಿದರೆ ನಮ್ಮ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಯಾವುದನ್ನು ಹೇಳಿದಾರೋ, ಯಾವ ನಿಯಮಗಳನ್ನು ಹೇಳಿದಾರೋ ಆ ನಿಯಮಗಳನ್ನು ಪಾಲಿಸುವಂಥದ್ದು ಆಚಾರ. ಅದರ ವಿರುದ್ಧವಾಗಿರುವಂಥದ್ದು ದುರಾಚಾರ. ಧರ್ಮದಿಂದ ದಾರಿ ತಪ್ಪಿ ನಡೆಯುವಂಥದ್ದೇ ದುರಾಚಾರ. ದುರಾಚಾರ ಶಮನಿ. ನಾವು ಹಾಗೆ ನಡೆಯೋದಿದ್ದರೆ ಇದನ್ನು ಕೂಡ ಅವಳಲ್ಲಿಗೆ ನಿಲ್ಲಿಸಿಬಿಡ್ತಾಳೆ. ಅಂದರೆ ನಮ್ಮನ್ನು ಆಚಾರವಂತರಾಗಿ ಧರ್ಮದ ದಾರಿಯಲ್ಲಿ ನಾವೆಲ್ಲರೂ ನಡೆಯುವ ಹಾಗೆ ಇವಳು ಮಾಡ್ತಾಳೆ. ದೋಷವರ್ಜಿತ, ಯಾವ ದೋಷವೂ ಅವಳಿಗೆ ಇಲ್ಲ. ಹಾಗೆಯೇ ನಮ್ಮಲ್ಲಿರುವಂತಹ ಎಷ್ಟೊಂದು ದೋಷಗಳು ನಮ್ಮಲ್ಲಿವೆ, ಆ ದೋಷಗಳನ್ನೆಲ್ಲ ಅವಳು ನಾಶ ಮಾಡ್ತಾಳೆ. ಇಲ್ಲಿಗೆ 6ನೇ ಅಧ್ಯಾಯ ನಿರ್ಗುಣ ಆರಾಧನಾ ಯೋಗ ಅಂತ ಹೇಳುವ 6ನೇ ಅಧ್ಯಾಯ ಕೊನೆಗೊಳ್ಳುತ್ತೆ. 51ನೆಯ ಶ್ಲೋಕ ಅರ್ಧ ಆಗಿದೆ. ಒಂದು ಲೈನ್ ದುಷ್ಟ ದೂರ, ದುರಾಚಾರ ಶಮನಿ, ದೋಷವರ್ಜಿತ, ಇದು ಒಂದು ಲೈನ್ ಈ ಶ್ಲೋಕದ್ದು. ಮುಂದಿನ ಅಧ್ಯಾಯ ಶುರುವಾಗತ್ತೆ ಈ ಅರ್ಧ ಮಧ್ಯಭಾಗದಿಂದ. ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ ಅಂತ ಹೇಳೋದು. ಮುಂದಿನ 7ನೆಯ ಅಧ್ಯಾಯ ಸಗುಣೋಪಾಸನ ಯೋಗ. ಇಷ್ಟರವರೆಗೆ ನಿರ್ಗುಣ ಆರಾಧನಾ ಆಯಿತು. ಮುಂದಿನ 7ನೆಯ ಅಧ್ಯಾಯದ ಹೆಸರು ಸಗುಣ ಉಪಾಸನಾ ಯೋಗ. ಮುಂದಿನ ವಾರ ಮತ್ತೆ ಅದನ್ನು ನೋಡೋಣ. ಎಷ್ಟೊಂದು ನಮ್ಮ ದುರ್ಗುಣಗಳನ್ನೆಲ್ಲ ತೊಡೆದು ಹಾಕಿ ನಮ್ಮನ್ನು ಅವಳು ನಿರ್ಮಲ, ಅವಳು ನಿರ್ಲೇಪ, ನಮ್ಮನ್ನು ಹಾಗೆ ಮಾಡುವಂತಹ ಈ ಜಗನ್ಮಾತೆಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗೆಯೇ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೇಗೆ ಜ್ವಾಲಾಮಾಲಿನಿ ಒಂದು ಕೋಟೆಯನ್ನು ಕಟ್ಟುತ್ತಾಳೋ, ಅವಳು ಕಟ್ಟಬೇಕು ಅಂತ ಆದರೆ ನಾವು ನಾಮಸ್ಮರಣೆ ಮಾಡಬೇಕು ತಾನೇ. ಇಲ್ದಿದ್ರೆ ಪಾಪ ಎಲ್ಲಿಂದ ಅವಳಿಗೆ ಇಟ್ಟಿಗೆ ಸಿಗತ್ತೆ? ಇಟ್ಟಿಗೆ ಸಿಗಬೇಕು ಜ್ವಾಲಾಮಾಲಿನಿಗೆ.
ಅಥವಾ ಬೆಂಕಿ ಸಿಗಬೇಕು ಅಂತಾದರೆ ನಾವು ನಾಮಸ್ಮರಣೆ ನಿರಂತರವಾಗಿ ಮಾಡ್ತಾನೆ ಇರಬೇಕು, ಮಾಡ್ತಾನೆ ಇರೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.